ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಸುವಾರ್ತಿಕರನ್ನು ಪರಿಚಯಿಸುವಂಥದ್ದು, ಅವರ ಅನುಭವಗಳನ್ನು ಅವರು ಹೇಗೆ ಹಾದು ಬಂದರು ಎಂಬುದಾಗಿ ತಿಳಿಸುವಂಥ ಈ ಒಂದು ಕಾರ್ಯಕ್ರಮ ನಿಮ್ಮ ಆಸರೆ ಟಿವಿ ವೀಕ್ಷಕರೆಲ್ಲರ ಅಚ್ಚುಮೆಚ್ಚಿನ ಒಂದು ಕಾರ್ಯಕ್ರಮ ಎಂಬುದಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ದೈವ ಸೇವಕರನ್ನು ನಿಮ್ಮ ಮುಂದೆ ನಾವು ಪರಿಚಯಿಸಿದ್ದೇವೆ. ನೀವು ನೋಡಿದ್ದೀರಾ, ಪ್ರಾರಂಭ ದಿವಸ ಮೊದಲುಗೊಂಡು ಇಲ್ಲಿಯವರೆಗೆ ಅನೇಕ ದೈವ ಸೇವಕರ ಬಂದಂಥ ಅನುಭವಗಳನ್ನು, ಹಾದು ಬಂದಂಥ ಹಾದಿಗಳನ್ನು, ಪಡುವಂಥ ಕಷ್ಟಗಳನ್ನು, ಯಾವ ರೀತಿಯಲ್ಲಿ ಸೇವೆ ಮಾಡಿದರು, ಕ್ರಿಸ್ತನಿಗಾಗಿ ನಿಂತರು, ಯಾವ ರೀತಿಯಲ್ಲಿ ಅವರು ದೇವರವನ್ನು ಉಪಯೋಗಿಸಿದರು ಎಂಬುದಾಗಿ ಎಲ್ಲ ಅನುಭವಗಳನ್ನು ನಿಮ್ಮ ಮುಂದೆ ವಿಸ್ತಾರವಾಗಿ ತಿಳಿಸುವಂಥ ಈ ಒಂದು ಕಾರ್ಯಕ್ರಮವಾಗಿರ್ತದೆ. ನಾನು ಅನ್ನಿಸ್ತೇನೆ, ಇವತ್ತು ನೀವು ಸಹ ದಾಹದಿಂದ, ಅಂದರೆ ಆಸೆಯಿಂದ, ಒಂದು ತವಕದಿಂದ ಕೂತ್ಕೊಂಡಿದ್ದೀರಿ ಎಂಬುದಾಗಿ. ಇವತ್ತು ಸಹ ಒಂದು ಹೊಸ ಸೇವಕರೊಂದಿಗೆ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ನಮ್ಮ ಮಧ್ಯದಲ್ಲಿ ಬೆಂಗಳೂರಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಕೀರ್ತಿ ಪೌಲ್ ಅವರು ನಮ್ಮ ಮಧ್ಯದಲ್ಲಿರ್ತಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪ್ರಿಯರೇ, ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನೀವು ಅಷ್ಟು ದೂರದಿಂದ ಇಲ್ಲಿ ಬಂದಿರುವಂಥದ್ದು ಬಹಳ ಸಂತೋಷ ನಮಗೆ. ನಮ್ಮ ವೀಕ್ಷಕರೆಲ್ಲರೂ ಬಹಳ ಒಂದು ಆಸಕ್ತಿಯಿಂದ, ಕಾತುರದಿಂದ ಕಾದಿದ್ದಾರೆ. ಯಾಕಂದರೆ ಆಸರೆ ಟಿವಿಯಲ್ಲಿ ಅವರ ಸೇವಕರ ಅನುಭವವನ್ನು ಕೇಳಲಿಕ್ಕೆ ಬಹಳ ದಾಹದಿಂದ ಕೂತ್ಕೊಂಡಿದ್ದಾರೆ. ಈ ಸಮಯದಲ್ಲಿ ನಾನು ತುಂಬಾ ಸಂತೋಷಗಳನ್ನಾಗಿದ್ದೇನೆ. ಮೊದಲನೇದಾಗಿ ಈ ಅವಕಾಶವನ್ನು ಕೊಟ್ಟಂಥ ದೇವ್ರಿಗೆ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ಎರಡನೇದಾಗಿ ಆಸರೆ ಟಿವಿಯ ಎಲ್ಲ ತಂಡದವರಿಗೂ ಮತ್ತು ಪಾಸ್ಟರ್ ಸುನಿಲ್ಗೂ ನಾನು ಧನ್ಯವಾದ ತಿಳಿಸುತ್ತೇನೆ. ಓಕೆ ಪಾಸ್ಟ್ರೆ, ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮುಂದೆ ನಾವು ಕೇಳಲಿಕ್ಕಿದ್ದೇವೆ. ನಿಮ್ಮ ಅನುಭವಗಳು ಯಾವ ರೀತಿಯಲ್ಲಿದೆ ಎಂಬುದಾಗಿ ಅನೇಕರು ಒಂದು ರೀತಿಯಲ್ಲಿ ಸೇವೆಗಾಗಿ ಬರುವಂಥ ತವಕದಲ್ಲಿದ್ದಾರೆ. ನಿಮ್ಮ ಅನುಭವಗಳು ಅನೇಕರಿಗೆ ಉತ್ತೇಜನ ಮತ್ತು ಕ್ರಿಸ್ತನಲ್ಲಿ ಬಲಪಡಿಸುವಂಥದ್ದಾಗಿರ್ತದೆ ಎಂಬುದಾಗಿ ನಾನು ಎನಿಸ್ತೇನೆ. ಪ್ರಿಯ ಪಾಸ್ಟ್ರೆ, ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ನಡೆಸುವಂಥ ಕಾರ್ಯಗಳನ್ನು ನಾವು ಕೇಳುವಾಗ ದೇವರ ವಾಕ್ಯಾನುಸಾರವಾಗಿ ವಿಶ್ವಾಸವು ಕೇಳುವುದರಿಂದ ಹುಟ್ಟುತ್ತದೆ ಅನ್ನೋ ರೀತಿಯಾಗಿ ನಾನು ನಂಬುತ್ತೇನೆ. ಈ ಕಾರ್ಯಕ್ರಮ ಅನೇಕರಿಗೆ ಪ್ರಯೋಜನಕರವಾಗಿರುತ್ತದೆ ಅಂತ. ನನ್ನ ಜೀವಿತದಲ್ಲೂ ದೇವರು ಮಾಡಿದಂಥ ಕಾರ್ಯಗಳನ್ನ ತಿಳಿಸ್ಕೊಂಡು ನಾನು ಸಂತೋಷವಾಗಿದ್ದೇನೆ. ಪ್ರೈಸ್ ಗಾಡ್, ದೇವರಿಗೆ ಸ್ತೋತ್ರ. ಪಾಸ್ಟ್ರೆ, ಮೊದಲನೇದಾಗಿ ನಿಮ್ಮ ಹುಟ್ಟೂರು ಯಾವುದು ಪಾಸ್ಟ್ರೆ? ನನ್ನ ಹುಟ್ಟೂರು ಬೆಂಗಳೂರಿನಲ್ಲಿ. ಬೆಂಗಳೂರು ಯಾವ ಪ್ರಾಂತ್ಯಗಳಲ್ಲಿ ನಿಮ್ಮದು? ಫ್ರೆಶ್ ಟೌನಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ಓಕೆ, ಅಲ್ಲೇ ಹುಟ್ಟಿ ಬೆಳೆದಿದ್ದು. ಹೌದೌದು. ಇವತ್ತು ಸೇವೆ ನಿಮ್ಮ ಯಾವ ಪ್ರಾಂತ್ಯ? ಸೇವೆ ಮಾಡ್ತಿರೋದು ಆರಂಭ ದಿನಗಳಲ್ಲಿ ನಾನು ಫ್ರೆಶ್ ಟೌನಲ್ಲಿ ಸೇವೆಯನ್ನು ಆರಂಭಿಸಿದೆ. ದೇವರ ಪ್ರತ್ಯೇಕವಾದ ದರ್ಶನದಿಂದ ನಾನು ಹೆಣ್ಣೂರು ಬಂಡೆಗೆ ಅದನ್ನು ಶಿಫ್ಟ್ ಮಾಡಿ ಇವಾಗ ಕಳೆದ 12 ವರ್ಷಗಳಿಂದ ಹೆಣ್ಣೂರು ಬಂಡೆನಲ್ಲಿ ನಾನು ಸೇವೆ ಮಾಡ್ತಾಯಿದ್ದೆ. ಯಾವ ಹೆಸರಿಂದ ಸೇವೆ ಮಾಡ್ತಿದ್ದೀರಿ ಪಾಸ್ಟರ್? ಕ್ರಿಸ್ತ ಯೇಸುವಿನ ಮಹಿಮೆಯ ಸೇವೆಗಳು ಅಂತ ಆ ಹೆಸರಿನ ಶಿರೋನಾಮದಲ್ಲಿ ನಾವು ಮಾಡ್ತಾಯಿದ್ದೆ. ಓಕೆ, ಪ್ರೈಸ್ ಗಾಡ್. ಆ ಸೇವೆಗಳನ್ನು ನೀವು ಮಾಡ್ತಿದ್ದೀರಿ. ಫಸ್ಟ್ ಈಗ ನಿಮ್ಮ ಬಾಲ್ಯದ ಜೀವಿತ ಅಥವಾ ನಿಮ್ಮ ಹುಟ್ಟಿದ ಜೀವಿತಗಳ ಕುರಿತಾಗಿ ಸ್ವಲ್ಪ ಪ್ರಶ್ನೆಗಳನ್ನು ಕೇಳುವಾಗ, ಅಷ್ಟೇ ನಿಮ್ಮ ತಂದೆ ತಾಯಿಯರಿಗೆ ಎಷ್ಟು ಮಕ್ಕಳು ಮತ್ತು ನೀವು ಎಷ್ಟನೇ ಅವರು? ತಂದೆ ತಾಯಿಗಳ ವಿಷಯದಲ್ಲಿ ಬರುವಾಗ ನಮ್ಮ ತಂದೆಯಾದವರು GR ಸಾಲಮೋನ್ ಅಂತ. ಓಕೆ. ಅದು ರಕ್ಷಣೆ ಹೊಂದಿದ ನಂತರ ಹೆಸರು ಬಂತು. ಅದಕ್ಕೆ ಮುಂಚೆ ಸುಬ್ಬಯ್ಯ ಅಂತ, ಎಲ್ಲರೂ ತಿಳಿದಿರೋ ಹಾಗೆ ಸುಬ್ಬಯ್ಯ ಅಂತ. ಆದರೆ ಸೇವೆ ವಿಷಯದಲ್ಲಿ ಬರುವಾಗ GR ಸಾಲಮೋನ್ ಅನ್ನುವಾಗ ಎಲ್ಲರಿಗೂ ಚಿರಪರಿಚಿತರಾದಂಥ ಒಂದು ಸೇವಕರಾಗಿದ್ದರು. ನಮ್ಮ ತಂದೆ ತಾಯಿ, ನಾವು ಅವರಿಗೆ ಹುಟ್ಟಿದಂಥ 10 ಜನ ಮಕ್ಕಳು. ನಾವು 10 ಜನ ಮಕ್ಕಳಲ್ಲಿ ನಾನೇ ಕಿರಿಯವನು, ಕಡೆಯದಾಗಿ 73ನೇ ಇಸ್ವಿನಲ್ಲಿ ನಾನು ಹುಟ್ಟಿದಂಥ ಒಂದು ತಾರೀಕಾಗಿರುತ್ತದೆ. 1973ರಲ್ಲಿ. ಓಕೆ, ಅಷ್ಟು ಕಿರಿಯವರು ಅಂತೇಳಿ ಸ್ವಲ್ಪ ಇದು ಜಾಸ್ತಿ ಅಂತ ಹೇಳ್ತಾರೆ. ಸೊ ನಾವು ಒಟ್ಟು 10 ಜನರಲ್ಲಿ ನನ್ನ ಕೇಳಿದಷ್ಟು, ನನ್ನ ಹುಟ್ಟೋದಕ್ಕೆ ಮುಂಚೆ ನನಗೊಂದು ಅಕ್ಕ ಹುಟ್ಟಿದ್ರು, ಅವ್ರು ತೀರೋದ್ರು. ಅದಾದ ನಂತರ ನಾವು 9 ಜನರಾಗಿ ಫ್ಯಾಮ್ಲಿನಲ್ಲಿ ನಾವಿದ್ವಿ. ಅಂದರೆ ನಿಮ್ಮ ಅಕ್ಕ ನೀವು ಹುಟ್ಟೋ ಮೊದಲೇ ತೀರಿ ಹೋಗಿದ್ರೆ? ಅದು ನಾನು ಸ್ಟೋರಿ ಕೇಳಿರೋದು, ನಾನು ಕೇಳಿರೋಂಥ ಕಥೆ ಅದು. ಓಕೆ, ನಿಮ್ಗೆ ಅಷ್ಟು ನಾನು ನೆನಪಿಲ್ಲ, ಅವ್ರು ನೋಡಿಲ್ಲ, ಏನೂ ಇಲ್ಲ. ನಾನು ಹುಟ್ಟಿಗೆ ಮುಂಚೆ ಇದ್ರಂತೆ, ಅವ್ರು ತೀರೋದ್ರು. 9 ಜನರ ಒಂದು ಕುಟುಂಬದಲ್ಲಿ ನಾನು ಬೆಳೆದಿದ್ದು. ಬಾಲ್ಯದ ದಿನಗಳಕ್ಕಿಂತ ಮುಂಚೆ ನನ್ನ ತಂದೆ ತಾಯಿ ಅವರ ಕಾರ್ಯಗಳು ನಾನು ಹೇಳೋಕ್ಕೆ ನಾನು ಇಷ್ಟ. ಹೌದು, ನಾನು ಆಗನೇ ಕೇಳಿದೆ. ಫಸ್ಟ್ ನೀವು ಹೆಸರು ಹೇಳಿದ್ದೀರಾ, ಅವರು GR ಸಾಲಮೋನ್ ಅಂತೇಳಿ. ಆದರೆ ಅವರ ಹೆಸರು ಸುಬ್ಬಯ್ಯ ಎಂಬುದಾಗಿ. ಅಂದರೆ ಅವರು ಕರ್ತನನ್ನು ಕಂಡುಕೊಂಡಂಥ ಒಂದು ಹಿಂದೂ ಅಥವಾ ಸಾಂಪ್ರದಾಯಿಕ ಕುಟುಂಬದಿಂದ ಯೇಸು ಸ್ವಾಮಿಯನ್ನು ಕಂಡುಕೊಂಡದ್ದು ಎಂಬುದಾಗಿ ನಾನು ಕೇಳಿ. ಅವರ ಬಗ್ಗೆ ನೀವು ಹೇಳ್ಬೋದಾ ಫಸ್ಟ್? ಆ್ಯಕ್ಚುಲಿ ತಂದೆಯವರು ಬಂದು ಹುಟ್ಟಿದ್ದು ಒಂದು ಹಿಂದೂ ಕುಟುಂಬದಲ್ಲೇ. ನಮ್ಮ ತಾಯಿಯವರು ಒಂದು ಹಿಂದೂ ಕುಟುಂಬದಲ್ಲೇ. ನೋಡುವಾಗ ನಮ್ಮ ಇಡೀ
ಕುಟುಂಬ ನೋಡುವಾಗ ನಮ್ಮ ತಾಯಿ ತಂದೆ ಎಲ್ಲರೂ ಸಂಬಂಧಿಕರೆಲ್ಲ ಈ ದಿನವರೆಗೂ ಕೆಲವೊಂದು ಕಡೆ ಹಿಂದೂಗಳಾಗಿದ್ದಾರೆ. ನಮ್ಮ ತಂದೆಯವರು ಬಂದು ಮಿಲಿಟ್ರಿನಲ್ಲಿ ಕೆಲಸ ಮಾಡ್ತಾಯಿದ್ದವರಾಗಿದ್ದರು. ಮಿಲಿಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದರು. ಅರೌಂಡ್ 1958 ಆ ಸಮಯಗಳಲ್ಲಿ ಅವರು ಮಿಲಿಟ್ರಿನಲ್ಲಿರುವಾಗ ಯಾವುದೊಂದು ವಾರ್ಗೋ ಯಾವುದೊಂದು ಯುದ್ಧದಲ್ಲಿ ಅವ್ರ ಗಾಯಗಳಿರುವಾಗ ಆ ಬೆಡ್ನಲ್ಲಿರುವಾಗ ಟ್ರೀಟ್ಮೆಂಟ್ಸ್ ಕೊಡೋದಕ್ಕೆ ಯಾರೊಬ್ಬರು ನರ್ಸ್ ಬಂದು ತಂದೆಗೆ ಯೇಸುವನ್ನು ಪರಿಚಯ ಮಾಡಿಕೊಟ್ರು. ಅಂದರೆ ಮಿಲಿಟ್ರಿಯಲ್ಲಿ ಯುದ್ಧ ಸಮಯದಲ್ಲಿ ಗಾಯಾಳಾಗಿದ್ದಾಗ ಒಂದು ಅಲ್ಲಿರುವಂಥ ನರ್ಸ್ ಬಂದು ಯೇಸು ಸ್ವಾಮಿನ ಪರಿಚಯ ಮಾಡಿಕೊಟ್ರು. ಆ ದಿನಗಳಲ್ಲಿ ನಮ್ಮ ತಂದೆಯವರು ರಹಸ್ಯವಾಗಿ ಅಲ್ಲಿ ಆರ್ಮಿನಲ್ಲಿ ಇರೋವಾಗಲೇ ಸೇನಾಪಡೆಯಲ್ಲಿ ಇರೋವಾಗಲೇ ಯೇಸು ಸ್ವಾಮಿನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರು. ಓಕೆ, ಹಾಗೆ ತಂದೆ ಯೇಸು ಸ್ವಾಮಿನ ಅಂಗೀಕರಿಸಿದ್ರು, ರಹಸ್ಯವಾಗಿದ್ದರು. ಮನೆಗೆ ಬರೋವರೆಗೂ ರಹಸ್ಯವಾಗಿತ್ತು. ಮನೆಗೆ ಬಂದ ಮೇಲೆ ಇದೆಲ್ಲನೂ ನಾನು ಕೇಳಿದಂಥ ಒಂದು ಕಾರ್ಯಗಳು ಹುಟ್ಟಿರಲಿಲ್ಲ. ಕೇಳಿದ ಯಾಕಂದರೆ ಸಾಕ್ಷಿಪೂರ್ವಕವಾಗಿ ನಾವು ಕೇಳಿದಂಥ ಕಾರ್ಯಗಳು ಅದು. ಅವಾಗ ನಮ್ಮ ತಂದೆಯವರು ತಿರುಗಿ ಪಟ್ಟಣಕ್ಕೆ ಬರುವಾಗ ನಮ್ಮ ಮನೆಯಲ್ಲಿ ಮೊದಲನೇ ಮಗನಾಗಿ ನಮ್ಮ ಅಣ್ಣ ಹಿರಿಯ ಅಣ್ಣ ಹುಟ್ಟಿದ್ದಂಥ ಒಂದು ಸಮಯವಾಗಿತ್ತಂತೆ. ಆವಾಗ ಅವ್ರಿಗೆ ನಾಗರಾಜ್ ಅಂತ ಹೆಸರಿಟ್ಟಿರುವಾಗ ಇವ್ರು ಬಂದು ಇಲ್ಲ ನಾಗರಾಜ್ ಅಲ್ಲ ರಾಜು ಅಂತ ಇಡೋಣ, ಯೇಸು ರಾಜನಾಗಿದ್ದಾನೆ, ಮೊದಲನೇ ಫಲವಾಗಿ ಇರುವಂಥವ್ರು ರಾಜು ಆಗಿರ್ಬೇಕಂತೇಳಿ ರಾಜು. ಅಲ್ಲಿಂದ ಕುಟುಂಬದಲ್ಲಿ ತಂದೆಗೆ ವಿರೋಧ ಅಂದರೆ ಬಂದಾಗೆ ತಮ್ಮ ಅಂದರೆ ಹೆಂಡತಿಗೂ ಸಮೇತ ನಿಮ್ಮ ತಾಯಿಯವರಿಗೆ ಯಾರಿಗೂ ಗೊತ್ತಿಲ್ಲ, ಅಮ್ಮ ಯಾರಿಗೂ ಗೊತ್ತಿರಲಿಲ್ಲ ಅವ್ರ ರಕ್ಷಣೆ ಹೊಂದಿರೋದನ್ನ. ಆವಾಗ ಬದಲಾವಣೆಗಳನ್ನ ನೋಡಿ ತಿಳ್ಕೊಂಡ್ರಂತೆ ಏನೋ ಒಂದು ಚೇಂಜ್ ಇದೆ, ಇವರಲ್ಲಿ ಏನೋ ಒಂದು ಬದಲಾವಣೆ ಕಾಣಿಸ್ತಾ ಇದೆ ಅಂತ ಹೇಳುವ ಕಂಡುಕೊಂಡ್ರು. ಅಲ್ಲಿಂದ ಪ್ರಾರಂಭವಾಗಿದೆ ನಮ್ಮ ಕುಟುಂಬದ ಕ್ರೈಸ್ತ ಜೀವಿತ. ಓಕೆ ಫಾಸ್ಟೇ, ಹಾಗೆ ಯೇಸು ಸ್ವಾಮಿ ನಿಮ್ಮ ತಂದೆ ಅಥವಾ ನಿಮ್ಮ ಕುಟುಂಬ ಜೀವಿತದಲ್ಲಿ ಯೇಸು ಸ್ವಾಮಿ ನಿಮ್ಮ ಕುಟುಂಬದಲ್ಲಿ ಬಂದರು. ಆದರೆ ಅದೇ ಹೇಳಿದ್ದೀರಾ ನೀವು, ತಂದೆ ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರು. ತಾಯಿಯ ವಿಷಯವಾಗಿ ಬಂದಾಗ ತಾಯಿ ಹೇಗೆ ಅಥವಾ ಆ ಮನೇಲಿ ಹೇಗೆ ವಾತಾವರಣ ಇತ್ತು? ನಿಮಗೆ ಏನಾದ್ರು ಕೇಳಿದ ವಿಷಯ ನೆನಪಿದೆ ಪಾಸ್ಟರ್? ನಾನು ಕೇಳಿದ ಮಸ್ಟಿಗೆ ತಾಯಿ ಬಂದು ತುಂಬಾ ಅಪೋಸಿಷನ್ ಆಗಿ ಅಂದರೆ ವಿರೋಧವಾಗಿ ವ್ಯಕ್ತಪಡಿಸಿದಂಥ ತಾಯಿಯಾಗಿದ್ರು ಅಂತ ನಾನು ಕೇಳಿ ಬಂದಿದ್ದೀನಿ. ಓಕೆ, ಅಂದರೆ ಡ್ಯಾಡಿ ಬಂದು ರಕ್ಷಣೆ ಒಂದು ಆರ್ಮಿಯಿಂದ ಮನೆಗೆ ಬಂದ ಮೇಲೆ ಅವ್ರನ್ನ ಯಾವುದಕ್ಕೂ ಈಸಿಯಾಗಿ ಅಷ್ಟೊಂದು ಸುಲಭವಾಗಿ ಬಿಟ್ಟಿಲ್ವಂತೆ. ಯಾಕೆ ನೀನು ಬೇರೆ ಅನ್ಯ ದೇವರನ್ನ ಯಾಕೆ ನೀನು ಅಂಗೀಕರಿಸ್ಕೊಂಡಿದ್ದೀಯಾ? ಅವ್ರನ್ನ ತುಂಬಾ ಹಿಂಸೆಗೆ ಒಳಪಡಿಸಿದ್ರು ಅಂತ. ಅದು ಯಾವ ರೀತಿ ಹಿಂಸೆ ಅಂತ ಗೊತ್ತಿಲ್ಲ. ನಾನು ಕೇಳಿ ಮಾಡ್ತಿದ್ದೆ ಅವ್ರ ಕೆಲಸದಿಂದ ರಿಟರ್ನ್ ಬಂದಾಗ ಊಟ ಕೊಡಲ್ವಂತೆ ತಾಯಿ. ಅಂದರೆ ತಾಯಿ ಅಷ್ಟು ಯಾಕಂದರೆ ತಾಯಿ ಅವ್ರ ಕಡೆ ನೋಡುವಾಗ ತಾಯಿ ಬ್ಯಾಕ್ಗ್ರೌಂಡ್ ಅವ್ರ ಇದು ನೋಡುವಾಗ ಅವರು ಪೂಜಾರಿ ವಂಶದಲ್ಲಿ ಇದ್ದಂಥವ್ರಾಗಿದ್ದರು. ಅವ್ರದ್ದೇ ದೇವಸ್ಥಾನಗಳಿತ್ತು. ಅವರು ಆ ರೀತಿ ಇದ್ದದ್ರಿಂದ ನೀನು ಹೋಗಿ ಬೇರೆ ದೇವ್ರನ್ನ ಯಾವುದೋ ಅನ್ಯ ದೇವ್ರನ್ನ ಇಟ್ಕೊಂಡು ಬಂದಿದೆ ಅಂಥೇಳಿ ವಿರೋಧ ವ್ಯಕ್ತಪಡಿಸಿ ಬೈಬಲನ್ನು ಹರಿದಾಕೋದು ಈ ಥರ ಎಲ್ಲ ಮಾಡ್ಕೊಂಡು ಬಂದರೆ ಕಾಲಕ್ರಮೇಣ ಬಂದ ಮೇಲೆ ನಮ್ಮ ತಾಯಿನೂ ಅರಿತುಕೊಂಡು ಅವರು ಒಂದು ಒಳ್ಳೆಯ ಪ್ರಾರ್ಥನೆ ವೀರರಾಗಿ ಬದಲಾಗಿಸೋದು ನಾನು ನೋಡಿದ್ದೀನಿ. ಅದು ನೀವು ಕಣ್ಣಲ್ಲಿ ನೋಡಿದ್ದೀನಿ. ಪ್ರಾರ್ಥನೆ ಅನ್ನೋದು ನಮ್ಮ ತಾಯಿನ ಜೀವಿತದಲ್ಲಿ ನಾನು ನೋಡಿದಷ್ಟು ಯಾವಾಗಲೂ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂಥರಾಗಿದ್ದರು. ಪ್ರೈಸ್ ಗಾಡ್. ಹೇಗೆ ವಿರೋಧವಾಗಿದ್ದವರು ಇವತ್ತು ಪ್ರಾರ್ಥನೆ ವೀರರಾಗಿ ದೇವರವರನ್ನು ಪ್ರಾರ್ಥನೆಯ ಒಂದು ಮೊಣಕಾಲಿನ ಪ್ರಾರ್ಥನೆ ವೀರರಾಗಿ ನಿಲ್ಲುವಂತೆ ದೇವರು. ಹೌದೌದು. ಯಾಕಂದರೆ ನಮ್ಮ ಕುಟುಂಬದಲ್ಲಿರುವಂಥ ಕಾರ್ಯ ನಾನು ಕೇಳುವಾಗ ಒಂದು ಬೈಬಲಲ್ಲಿರುವಂಥ ಸತ್ಯವೇದಲ್ಲಿರುವಂಥ ಒಂದು ವಾಕ್ಯ ನನಗೆ ನೆನಪು ಬರ್ತದೆ. ನೀನು ವಿಶ್ವಸಿಸಿ ರಕ್ಷಣೆ ಹೊಂದಿದವರು ನಿನ್ನ ಮನೆಯವರು ಕುಟುಂಬದವರು ರಕ್ಷಣೆ ಹೊಂದುವರು ಅನ್ನೋ ಮಾತಿನ ಪ್ರಕಾರ ನಮ್ಮ ತಂದೆ ಒಬ್ಬರು ರಕ್ಷಣೆ ಹೊಂದಿದರು. ಇವಾಗ ವರ್ಷಗಳು ಕಳೆದಂತೆ ಅನೇಕ ಕುಟುಂಬಗಳು ಈ ಕ್ರಿಸ್ತನನ್ನು ಅರಿಯುವಂಥ ಕುಟುಂಬಗಳಾಗಿ ಸೇವೆನಲ್ಲಿ ಇವಾಗ ನಮ್ಮ ಕುಟುಂಬಗಳು ಅನೇಕರು ಸೇವೆ ಮಾಡ್ತಾ ಇದ್ದಾರೆ. ಪ್ರೈಸ್ ಗಾಡ್, ದೇವರಿಗೆ ಸ್ತೋತ್ರ. ಅಷ್ಟೇ, ಇದು ನಿಮ್ಮ ತಂದೆಯ ಹಿನ್ನೆಲೆ. ಆ ದಿವಸಗಳಲ್ಲಿ ನಿಮಗೆ ನೆನಪಿದೆ ಅಂದರೆ ಓಕೆ, ತಾಯಿಯವರು ಸಹ ಯೇಸು ಸ್ವಾಮಿಯನ್ನು ಕಂಡುಕೊಂಡು ಆಗ ನಿಮ್ಮ ಕುಟುಂಬದ ಉಳಿದವರ ಹೇಗೆ ವಿರೋಧಗಳನ್ನು ಎದುರಿಸಬೇಕಾಗಿ ಬಂತ ಪಾಸ್? ಆ ಸಮಯಗಳಲ್ಲಿ ನಮ್ಮ ಕುಟುಂಬವನ್ನು ಪ್ರತ್ಯೇಕವಾಗಿ ಇಟ್ಟರಂತೆ. ಯಾರು ಮಾತನಾಡೋದಿಲ್ಲ, ಯಾರು ಅವ್ರನ್ನ ಸೇರೋದಿಲ್ಲ. ಆ ರೀತಿ ಒಂದು ಬಹಿಷ್ಕಾರ ರೀತಿಯಲ್ಲಿ ಇಟ್ಟಿದ್ರು ಅಂತ ಕೇಳಲ್ಪಟ್ಟಿದೆ. ಓಕೆ ಓಕೆ. ಅಂದರೆ ನೀವು ಕಿರಿಯ ಹತ್ತನೇದಾಗಿ ನಾವು ಹುಟ್ಟಿ ಇಷ್ಟು ಮಟ್ಟಿಗೆ ಅದು ನಮ್ಮ ಕುಟುಂಬ ಬಗ್ಗೆ ತಿಳ್ಕೊಂಡಿದ್ದೀನಿ. ನನ್ನ ಬಾಲ್ಯ ಜೀವಿತದಲ್ಲಿ ನೋಡುವಾಗ ನಾನು ಬೆಳೆದಿದ್ದೆಲ್ಲನೂ ತಂದೆಯ ಪ್ರೀತಿಯಲ್ಲಿ, ಅವರ ಕ್ರೈಸ್ತ ಜೀವಿತದ ನಡತೆಯಲ್ಲಿ ನಾನು ನೋಡಿ ಬೆಳೆದವನಾಗಿದ್ದೆ.
ಓಕೆ, ಫಸ್ಟೇ ದೊಡ್ಡ ಅಣ್ಣಗೆ ಮತ್ತು ನಿಮಗೆ ಎಷ್ಟು ಸಾಧಾರಣ ಅಂತರ, ಎಷ್ಟು ವರ್ಷಗಳ ಅಂತರ ಹೇಳ್ಬೋದು? ಐ ಥಿಂಕ್ ಮೋರ್ ದೆನ್ 25 ಇಯರ್ಸ್. ಓಕೆ, 25 ವರ್ಷಗಳ ಅಂತರ ನಿಮಗೆ. ಅಂದರೆ ಅವರೊಂದು ಹಿರಿಯರಾಗಿದ್ದರು ನಿಮಗೆ, ಎಲ್ಲ ಗೈಡೆನ್ಸ್ ಸಹ ನಿಮಗೆ ಅಣ್ಣ ಮಾಡುವಾಗಿತ್ತು. ಓಕೆ, ಫಸ್ಟೇ ಈಗ ನಿಮ್ಮ ಬಾಲ್ಯದ ವಿಷಯಗಳಲ್ಲಿ, ನೀವು ಹುಟ್ಟಿದ್ದು ನೀವು ಹೇಳಿದ್ದೀರ ಬೆಂಗಳೂರಲ್ಲೇ, ಆ ದಿವಸಗಳಲ್ಲಿ ನಿಮ್ಮ ಆರ್ಥಿಕ ಮನೆಯ ಸ್ಥಿತಿಗತಿಗಳು ಹೇಗಿತ್ತು ಹೇಳ್ಬೋದಾ? ಆರ್ಥಿಕ ಸ್ಥಿತಿಯಲ್ಲಿ ಯಾಕೆ ತಂದೆ ಮಿಲಿಟ್ರಿನಿಂದ ಹೊರಬಂದ ಮೇಲೆ ಅವರು HMTನಲ್ಲಿ ಅವರು ಕೆಲಸಕ್ಕೆ ಸೇರಿಕೊಂಡ್ರು. ಆರ್ಥಿಕ ಪರಿಸ್ಥಿತಿಯನ್ನು ಬಿಕ್ಕಟ್ಟು ನನಗೆ ನನ್ನ ಮಟ್ಟಿಗೆ ನಾನು ನೋಡಿಲ್ಲ. ಇಲ್ಲ, ಎಲ್ಲ ಸಾಧಾರಣವಾಗಿ ಚೆನ್ನಾಗಿ ಆಗಿತ್ತು, ನಾರ್ಮಲ್ ಆಗಿ ನಡೀತಾ ಇತ್ತು. ಸರಿ ಸರಿ. ಅಷ್ಟೇ, ಹೀಗೆ ನಿಮ್ಮ ಬಾಲ್ಯದ ವಿಷಯಗಳಲ್ಲಿ ನೀವು ಹೇಳ್ಬೋದಾ? ಹೇಗೆ ನೀವು ಬೆಳೆದು ಬಂದಿರಾ? ಸಣ್ಣ ಪ್ರಾಯದಲ್ಲಿ ನೀವು ಸಣ್ಣ ಪ್ರಾಯದಲ್ಲಿ ತುಂಬಾನೇ ತುಂಟ ಅನ್ನೋದಿಲ್ಲ, ಭಕ್ತಿ ಪ್ರೇಯರು ಆ ರೀತಿಯಾಗಿ ನಾನು ಬೆಳ್ಕೊಂಡು ಬಂದೆ. ಅಪ್ ಟು ನನ್ನ ತಂದೆ ತೀರೋಗುವ ಸಮಯದವರೆಗೂ ತುಂಬಾ ಮುದ್ದಾದ ಮಗನಾಗಿ ಎಲ್ಲ ಒಂದು ಕ್ರೈಸ್ತರ ಮಕ್ಕಳು ಯಾವ ರೀತಿ ಇರ್ಬೇಕು ಆ ರೀತಿ ಬೆಳೆದೆ. ಓಕೆ, ಒಳ್ಳೆಯ ಒಂದು ಭಕ್ತಿ ಜೀವಿತ ಒಂದು, ಅಂದರೆ ಯಾಕಂದರೆ ನಿಮ್ಮ ತಂದೆ ನಿಮಗೆ ತುಂಬ ರೋಲ್ ಮಾಡೆಲ್ ಅಂತ ಹೇಳಿ. ರೋಲ್ ಮಾಡೆಲ್ ನನಗೆ ಇವತ್ತು ನಾನು ಸೇನಲ್ಲಿ ಇರೋದಕ್ಕೆ ಕಾರಣನೇ ನಮ್ಮ ತಂದೆ ಒಂದು ರೋಲ್ ಮಾಡೆಲ್. ಅವ್ರ ಜೊತೆಗೆ ನಾನು ಇದ್ದಿದ್ದು ಬರೀ ನನ್ನ 13 ವರ್ಷ ಮಾತ್ರ ನಾನು ಅವರೊಟ್ಟಿಗೆ ಜೀವಿಸುವಂಥ ಸಮಯ ನನಗೆ ಸಿಕ್ತಾ ಅಷ್ಟೇ. ಓಕೆ, ಫಸ್ಟ್ ನಿಮ್ಮ ಎಜುಕೇಷನ್ ಬಗ್ಗೆ ಹೇಳೋದಾದ್ರೆ, ನೀವು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲಿ ಕಲ್ತದ್ದು, ಯಾವ ಮೀಡಿಯಮ್, ಹೇಗೆ? ನಾನು ಓದಿದ್ದೆಲ್ಲ ಕನ್ನಡ ಮಾದರಿ ಶಾಲೆಯಲ್ಲಿ. ಓಕೆ, ಆ ರೀತಿ ಕನ್ನಡ ಒಂದು ಸರ್ಕಾರಿ ಶಾಲೆಯಲ್ಲಿ ನಾನು ಆವಾಗ ನಾನು ಕೇಳಿದೆ, ನಾನು ಒಂದು ದಿನಗಳಲ್ಲಿ ನಮ್ಮ ಅಮ್ಮನ ಕೇಳಿದೆ. ನಮ್ಮ ಅಣ್ಣಂದರು ಕೆಲವರು ಇಂಗ್ಲೀಷ್ ಮೀಡಿಯಮ್ ಆ ರೀತಿ ಹೋದರು, ನಮ್ಗೆ ಯಾಕೆ ಈ ಕನ್ನಡ ಶಾಲೆ? ಆವಾಗ ಡ್ಯಾಡಿ ಒಂದು ಪರಿಸ್ಥಿತಿಗಳಲ್ಲಿ ಅವ್ರ ಮಿಲಿಟ್ರಿ ಅಲ್ಲಿ ಇರುವಾಗ ಮಮ್ಮಿಗೆ ಏನು ಗೊತ್ತಿಲ್ಲದ್ರಿಂದ ಯಾವುದೋ ಒಂದು ಸ್ಕೂಲ್ ಹಾಕಬೇಕು ಅನ್ನೋ ರೀತಿಯಲ್ಲಿ ಆ ರೀತಿ ನನ್ನನ್ನು ಸೇರಿಸಿದ್ರು. ಕನ್ನಡ ಮಾಧ್ಯಮದಲ್ಲೇ ನಾನು ಎಲ್ಲನೂ ನಾನು ಮಾಡಿದ್ದು ಅಪ್ ಟು 8th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮಾಧ್ಯಮದಲ್ಲೇ ನಾನು ಎಲ್ಲ ಕಲಿತಿರೋದೆಲ್ಲನೂ. ಅಷ್ಟೇ, ನೀವು 8th up to 8th ಕನ್ನಡ ಮಾಧ್ಯಮ, ನಿಮ್ಮ ಕಲಿಯುವಿಕೆ ಹೇಗಿತ್ತು ಫಸ್ಟ್ ಆ ದಿವಸಗಳಲ್ಲಿ? ತುಂಬಾ ಚೆನ್ನಾಗಿತ್ತು, ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ. ಇವತ್ತು ದೇವರ ಕೃಪೆಯಿಂದ ಕನ್ನಡ ಮಾತನಾಡೋಕ್ಕೆ ಸಹಾಯ ಮಾಡ್ತಾ ಇದೆ. ಓಕೆ, ಇವನು ಎಜುಕೇಷನ್ ಅಂದರೆ ಒಂದು ಇಂಟ್ರೆಸ್ಟ್. ಇವತ್ತು ನೋಡ್ತೇವೆ ಕೆಲವರು ಮಕ್ಕಳು ಕಲಿಯೋದಕ್ಕೆ ತುಂಬ ಇದು ಮಾಡ್ತಾರೆ, ಅದಕ್ಕೆ ನಾನು ಕೇಳುವಂಥ ಎಜುಕೇಷನ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ಯಾಕಂದರೆ ಎಲ್ಲ ಸೈನ್ಸು, ಮ್ಯಾಥ್ಸು, ಕನ್ನಡ ಯಾವ್ದು ತೊಗೊಂಡ್ರು ಎಲ್ಲನೂ ಕನ್ನಡ. ಹೌದು, ಅದು ಒಂದೇ ಈಸಿ ಆಗಿತ್ತು ಆ ದಿನಗಳಲ್ಲಿ, ಯಾವುದು ತೊಂದರೆ. ಆದರೆ ನಾನು 7th ಪಾಸ್ ಮಾಡಿ 8th ಸ್ಟ್ಯಾಂಡರ್ಡ್ ಹೋಗೋವಾಗ ನಾನು ತುಂಬಾ ಕಷ್ಟಪಟ್ಟೆ. ಓಕೆ, ಅಂದರೆ ಯಾಕಂದರೆ ನಮ್ಮ ಅಣ್ಣ ಬಂದು ನನ್ನನ್ನು ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹಾಕ್ಬೇಕಂತೇಳಿ ತುಂಬಾ ಫೋರ್ಸ್ ಮಾಡಿ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ರು. ಓಕೆ, ಅಂದರೆ ಅಣ್ಣ ಆಲ್ರೆಡಿ ಕೆಲಸಕ್ಕೆ ಜಾಯ್ನ್ ಆಗಿ? ಹೌದೌದು, ಅವರು ಇಂಜಿನಿಯರಿಂಗ್ ಮುಗಿಸಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಅವರು ಕೆಲಸದಲ್ಲಿ ಅವ್ರು ಇದ್ದರು. ಅವರು ಇದು ಕನ್ನಡ ಓದೋದ್ರಿಂದ ಅವ್ರಿಗೆ ಭವಿಷ್ಯ ಇರೋದಿಲ್ಲ ಅಂತ ಹೇಳಿ ನನ್ನನ್ನೇನು ಮಾಡಿದ್ರು ಇಂಗ್ಲೀಷ್ಗೆ ಸೇರಿಸಿ. ಆದರೆ ನನಗೆ ಆ ಇಂಟ್ರೆಸ್ಟ್ ಇರಲಿಲ್ಲ, ನಾನು ಕನ್ನಡದಲ್ಲೇ ನಾನು ಮುಂದುವರಿಬೇಕಂತ ನಾನಿದ್ದೆ. ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರಿಸಿದಾಗ ಏನಾಯ್ತು ಅಂದರೆ ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಸ್ವಲ್ಪ ಏರ್ಪೇರು ಬಂತು. ಹಿಂಜಾರೋದಕ್ಕೆ ಅದು ಒಂದು ದಾರಿಯಾಗಿ ಮಾರಿತ್ತು. ಕಲಿಯೋದಕ್ಕೆ ಸ್ವಲ್ಪ ಹಿಂದೆ ಸ್ಟಡೀಸಲ್ಲಿ ಟೋಟ್ಲಿ ಐ ಕೇಮ್ ಲೈಕ್ ನಾನು ಬಂದು ಕೆಳಮಟ್ಟಿಗೆ ಬಂದುಬಿಟ್ಟೆ. ಓಕೆ ಓಕೆ, ಶಾಲೆಗೆ ಹೋದ್ರೂ ನಾನು ಅದರಲ್ಲಿ ಇಂಟ್ರೆಸ್ಟ್ ಇಟ್ಟು ಮಾಡೋಕ್ಕೆ, ಯಾಕಂದರೆ ಅವರು ಇಂಗ್ಲೀಷನ್ನು ಏನು ಹೇಳ್ತಾರೆ ನನಗೆ ಅರ್ಥ ಆಗೋಲ್ಲ, ಏನು ಕಲಿಸ್ಕೊಡ್ತಾರೆ ಅರ್ಥ ಆಗೋಲ್ಲ, ನನ್ನ ಪಾಡಿಗೆ ನಾನು ಇರೋದು. ಅದರಿಂದ ನಾನು ಏನು ಮಾಡೋದು, ಕಾಲಕ್ರಮೇಣವಾಗಿ ಬ್ಯಾಕ್ ಡ್ರಾಪ್ ಸ್ಟೂಡೆಂಟ್ ಥರ ನಾನು ಶುರು ಆದೆ. ಅಂದರೆ ಆ ದಿವಸಗಳಲ್ಲಿ ನಿಮ್ಮ ತಂದೆ ಇದ್ದಿರಲಿಲ್ಲ? ಇಲ್ಲ, ಆ ಸಮಯದಲ್ಲಿ 87ನೇ ಇಸ್ವಿನಲ್ಲಿ ಅವ್ರು ತೀರ್ಕೊಂಡ್ರು. ಓಕೆ, ನನಗೆ ಅವಾಗ 13 ವಯಸ್ಸು. ಓಕೆ, ಅಲ್ಲಿಂದ ನೀವು ಇದಕ್ಕೆ ಬರಬೇಕಾಯ್ತು. ಬಂದು ನನ್ನ ತಂದೆ ನನ್ನ ಜೊತೆಗೆ ಇಲ್ಲ. ಓಕೆ, ಎರಡನೇದು ನನ್ನ ವಿದ್ಯಾಭ್ಯಾಸದಲ್ಲಿ ಈ ರೀತಿ ಎರಡೂ ಮಿಕ್ಸ್ ಆಗಿ ಡಿಪ್ರೆಸ್ ನನ್ನಲ್ಲಿ ತುಂಬಾ ಒತ್ತಡ ಬೀರಕ್ಕೆ ಶುರುವಾಯಿತು. ಓಕೆ, ಅಂದರೆ ನಿಮ್ಮ ಎಲ್ಲ ವಿಚಾರಗಳು ನಿಮ್ಮ ಅಣ್ಣನೇ? ಅಂದರೆ ಇಲ್ಲ, ಅಣ್ಣ ಅಂದರೆ ತಾಯಿ. ಅಣ್ಣನೂ ಅವ್ರವ್ರ ಕೆಲಸಗಳಲ್ಲಿ, ಅಕ್ಕಂದರು ಎಲ್ಲರೂ ಅವ್ರವ್ರಿಗೆ ಇದರಲ್ಲಿ ಇರ್ತಾರೆ. ತುಂಬ ದೊಡ್ಡವಾದಂಥ ಫ್ಯಾಮಿಲಿ ಇರೋದ್ರಿಂದ ಯಾರನ್ನ ಗಮನಿಸೋಷ್ಟು ಇದಿಲ್ಲ. ಹಾಗೆ ಒಂದು ಅನ್ಯೋನ್ಯ ಆಯ್ಕೆ ಇರುತ್ತೆ, ಹಾಗೆ ಬೆಳೆದು ಬಂದರೆ ಅಷ್ಟೇ. ಹಾಗೆ ಬೆಳೆಯುವಾಗ ನಿಮ್ಮ ಎಜುಕೇಷನ್ ತುಂಬ ಹಿಂದಕ್ಕೆ ಹೋಯಿತು. ಮತ್ತೆ ನೀವು ಎಜುಕೇಷನ್ ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ? ಕ್ಯಾಚ್ ನಾನು ಮಾಡಲೇ ಇಲ್ಲ. ಯಾಕಂದರೆ ಎಲ್ಲನೂ ಇಂಗ್ಲೀಷ್ ಮೀಡಿಯಮ್ಗೆ ಹೋದ್ಮೇಲೆ ಎಲ್ಲ ಕ್ಲಾಸಸ್ನು 2 ಸಲ ಓದಬೇಕಾಗಿತ್ತು.
8th ಸ್ಟ್ಯಾಂಡರ್ಡ್ 2 ಸಲ ಓದಿದೆ. ಓಕೆ. ಇದು ಅಣ್ಣಗೆ ಗೊತ್ತಾದ ಅಥವಾ ನಿಮ್ಮ ತಾಯಿ ಗೊತ್ತಾದಾಗ ತುಂಬ ಇಲ್ಲ, ತುಂಬಾ ನಾನು ಅದರಿಂದ ಪೆಟ್ಟು ಬಿದ್ದೆ. ಅದಕ್ಕೆ ಬೇಕಾದಂಥ ಎಲ್ಲನೂ ವರ್ಷ ಹೊಡೆತಗಳು ಎಲ್ಲನೂ ತಿನ್ಕೊಂಡೇ ಬಂದಿದ್ದು. ಓಕೆ. ಹಾಗೆ ಆದರೆ ಪ್ರಶ್ನೆ, ಈಗ ಒಳ್ಳೆ ಎಜುಕೇಷನ್ ಇದ್ದವರು ಅಂದರೆ ಒಳ್ಳೆ ಕಲಿತಿದ್ದವರು ತುಂಬಾ ಬ್ಯಾಕ್ಗ್ರೌಂಡ್ ಅಂದರೆ ನಿಮಗೆ ಒಂದು ರೀತಿಯ ಡಿಪ್ರೆಸ್ ಆಯಿತು. ಡಿಪ್ರೆಸ್ ಅಂದರೆ ನಾನು ಕನ್ನಡ ಓದಿ ಇಂಗ್ಲೀಷ್ ಅಡಾಪ್ಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಅದೇ ಹಾಗೆ. ಹಾಗಾದರೆ ನಿಮ್ಮ ಜೀವಿತ ಹೇಗೆ ಅಂದರೆ ಅಲ್ಲಿಂದ ನಾನು ತುಂಬಾ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ನನ್ನ ಕೆಟ್ಟ ಸ್ನೇಹಿತರ ಸಹವಾಸ ಅಲ್ಲಿಂದನೇ ಶುರು ಆಗೋಯ್ತು. ಓಕೆ. 14 ವಯಸ್ಸಿನಿಂದನೇ ಒಳ್ಳೆ ಫ್ರೆಂಡ್ಸ್ ಅಂತಾರಂದ್ರೆ, ಅಂದರೆ ಬೇರೆ ರೀತಿಯಲ್ಲಿ ನೋಡುವಾಗ ಒಳ್ಳೆಯವರು ಅಂದರೆ ಅದು ಆಪೋಸಿಟ್. ಅಷ್ಟು ಕೆಟ್ಟ ಸಹವಾಸ ಜೊತೆಗೆ ನಾನು ಬೆಳೆದು ನನ್ನ ಜೀವಿತನೇ ಬೇರೆ ಥರ ಮಾರ್ಪಟ್ಟಿತ್ತು. ಅಂದರೆ ಯವನ ಪ್ರಾಯಕ್ಕೆ ಬರುವಾಗ ನೀವು ತಪ್ಪಾದ ಒಂದು ಮಾರ್ಗಕ್ಕೆ ಹೋಗಬೇಕಾಗಿ ನೀವು ಒಪ್ಪಿಸ್ಕೊಟ್ರೆ ಅಂತ ಹೇಳ್ಬೋದು. ಫ್ರೆಂಡ್ಸ್ ಒಪ್ಪಿಸ್ಕೊಟ್ರೆ ಅಂದರೆ ಅದು ನನಗೆ ಬೇರೆ ಶಾಲೆನಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಶಾಲೆಗೆ ಹೋಗ್ತೀನಿ ಅಂತ ನಾನು ಏನು ಮಾಡಿ ಬಂಕ್ ಮಾಡಿ ಕಟ್ ಮಾಡಿ ಸಿನಿಮಾ ಥಿಯೇಟರ್ಸಲ್ಲಿ ಇರ್ತಾ ಇದ್ದೆ. ಶುರು ಮಾಡಿದ್ದು ಹಾಗೆ ಅದು. ಓಕೆ ಓಕೆ. ಸಿನಿಮಾ ಶಾಲೆ ಓದೋ ಪಕ್ಕದಲ್ಲೇ ಥಿಯೇಟರ್ಸ್ ತುಂಬ ಇರ್ತಾಯಿತ್ತು. ಒಂದೊಂದು ದಿನವೂ ಹೋಗಿ ಥಿಯೇಟ್ರಲ್ಲಿ ಇವತ್ತು ನನ್ನ ಮನೆ ಬಿಚ್ಚಿ ನಾನು ಮಾತನಾಡಿ, ಯಾಕಂದರೆ ಸಾಕ್ಷಿ ಆಗಿದೆಯಲ್ಲ ಅದಕ್ಕಾಗಿ. ಸೊ ಅಲ್ಲಿ ಪಿಕ್ಚರ್ ಥಿಯೇಟ್ರಿಗೆ ಹೋಗೋದು ಸ್ಕೂಲ್ಗಂತ ಬರ್ತೀನಿ. ಥಿಯೇಟ್ರಲ್ಲಿ ಎಲ್ಲ ಸ್ಕೂಲೆಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಹೋಗುವಾಗ ಸ್ಕೂಲ್ಗೆ ಹೋಗಿ ಬಂದ ರೀತಿಯಲ್ಲಿ ಮನೆಗೆ ಹೋಗ್ತೀನಿ. ಅದೇ ಟೈಮಿಂಗ್ಸ್. ಓಕೆ. ಇದು ಮನೆಯಲ್ಲಿ ಗೊತ್ತಾಗಲಿಲ್ಲ ನಿಮ್ಮ ಅಣ್ಣ ಅಥವಾ ನಿಮ್ಮ ತಾಯಿಗೆ ಅಥವಾ ನಿಮ್ಮ ಅಕ್ಕಂದಿರಿಗೆ? ಒಂದು ವೇಳೆ ಇವತ್ತು ಈ ಕಾರ್ಯಕ್ರಮ ನೋಡಿದ್ರೆ ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ. ಯಾರಿಗೂ ಗೊತ್ತಿಲ್ಲ. ಓಕೆ. ಅಂದರೆ ನೀವು ಆ ರೀತಿಯ ಬೆಳವಣಿಗೆ, ಒಂದು ರೀತಿಯಲ್ಲಿ ಭಯಭಕ್ತಿ ಇದ್ದ ಬೆಳವಣಿಗೆ, ತಂದೆಯ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿಯಲ್ಲಿ ಭಕ್ತಿಯಲ್ಲಿ ಅಥವಾ ಚರ್ಚಿಗೆ ಹೋಗ್ತಿದ್ದದ್ದು ಎಲ್ಲ ಇತ್ತು. ಆದರೆ ಸಡನ್ನಾಗಿ ನಿಮ್ಮ ಜೀವಿತ ಬದಲಾದದ್ದು ನಿಮ್ಮ ಆತ್ಮಿಕ ಜೀವಿತಕ್ಕೆ ಸಹ ತುಂಬ ಇದಾಯಿತು ಅನಿಸ್ತದೆ ನನಗೆ. ತುಂಬಾ ಪೆಟ್ಟು ಬೀಳ್ತದು, ತುಂಬಾ ಕಳೆದುಕೊಂಡೆ ಅದಕ್ಕೆ. ಯಾಕಂದರೆ ಚಿಕ್ಕ ವಯಸ್ಸಿನಿಂದಲೂ ನನಗೆ ಇವಾಗಲೂ ಜ್ಞಾಪಕ ಮಾಡಿಕೊಂಡ್ರೆ, ನಮ್ಮ ತಂದೆ ಮಲಗಿರೋವಾಗ ನಾನು ಅವರು ಎದೆ ಮೇಲೆ ಮಲಗಿಸ್ಕೊಂಡು ಕಥೆಗಳನ್ನು ಹೇಳೋದು, ಅಂದರೆ ಬೈಬಲ್ ಕಥೆಗಳು. ದಾನಿಯಲ್ಲಿ ಹೇಗಿದ್ದ, ಸೌಲ್ ರಾಜ ಹೇಗೆ ಆರಂಭವಾದರು, ದಾವಿದ್ ಗೋಲಿಯತ್ನ ಯಾವಾಗ ಸೋಲಿಸಿದ್ರು, ದಾನಿಯಲ್ನ ಪ್ರಾರ್ಥನೆ ಜೀವಿತದ ಬಗ್ಗೆ ತುಂಬ ಡ್ಯಾಡಿ ಚಿಕ್ಕ ವಯಸ್ಸಿನಲ್ಲಿ ನನಗೆ ಇವಾಗಲೂ ಜ್ಞಾಪಕ ಇದೆ. ಸ್ಟಿಲ್ ಐ ರಿಮೆಂಬರ್ ದಟ್ ಸೀನ್. ಇವಾಗ ಅದು ನೆನೆಸ್ಕೊಂಡ್ರೆ ನನಗೆ ಕಣ್ಣೀರು ಬರುತ್ತೆ. ಎದೆ ಮೇಲೆ ಒರಗಿಸ್ಕೊಂಡು ಆತ್ಮಿಕವಾದ ಬೆಳವಣಿಗೆ ಬೆಳೆಸ್ಕೊಂಡು ಬಂದರು. ಅಂದರೆ ನಿಮ್ಮ ತಂದೆಗೂ ನೀವು ಅಂದರೆ ತುಂಬ ಹತ್ತಿರವಾದ ತುಂಬ. ಅದೇ ಯಾಕೋಬ್ಗೆ ಯೋಸೆಫ್ನ ಯಾವ ರೀತಿ ಇದ್ರೋ ಅದೇ ರೀತಿ ನನ್ನ ತಂದೆಗೆ ನಾನಿದ್ದೆ. ಐ ಯೂಸ್ ಟು ವಾಕ್ ಅಲಾಂಗ್ ವಿತ್ ಮೈ ಡ್ಯಾಡ್ ವೆರ್ ಎವರ್ ಈ ಗೋ ಫಾರ್ ದ ಪ್ರೀಚಿಂಗ್. ಎಲ್ಲಾದರೂ ಪ್ರಸಂಗ ಹೋಗುವಾಗ ಕೈ ಹಿಡ್ಕೊಂಡು ಇವಾಗಲೂ ನನಗೆ ಜ್ಞಾಪಕ. ಈಗ ರೀತಿ ನಾನು ಹಿಡ್ಕೊಂಡ್ರೆ ಅವರು ಜೊತೆಗೆ ಅಂದರೆ ಚರ್ಚ್ ಹೋಗುವಾಗ ಬರುವಾಗ ತುಂಬಾ ಪ್ರೀತಿಯಿಂದ ನೋಡಿಕೊಂಡು, ಅದು ಡ್ಯಾಡಿ ಯಾವಾಗ ತೀರೋದ್ರೋ ಎಲ್ಲನ ಇನ್ನು ಜೀವಿತನೇ ಮುಗೀತು ಅನ್ನೋ ರೀತಿ ಒಂದು ಕಾರ್ಯ ಆಯಿತು. ಓಕೆ. ಅಂದರೆ ತಂದೆ ನಿಮಗೆ ಅಷ್ಟು ಇದಾಗಿದ್ರು ಪಾರ್ಶ ಅಲ್ಲ? ಓಕೆ. ಹಾಗೆ ನೀವು ಅಂದರೆ ಆ ಒಂದು ನೋವು ನಿಮ್ಮನ್ನು ಇನ್ನು ತಂದೆ ಇಲ್ಲ ಅಂತ ಅನುಭವದಿಂದ ನೀವು ತಪ್ಪಾದ ಮಾರ್ಗಕ್ಕೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ, ಅದೇ ಒಂದು ಕಾರಣವಾಗಿತ್ತು. ಮುಖ್ಯವಾದ ಕಾರಣ ಮರಿಬೇಕು, ಇಲ್ಲ ನನ್ನ ಯಾರು ನೋಡೋರಿಲ್ಲ. ಯಾಕಂದರೆ ನಾನು ಮತ್ತೆ ಹೇಳಿದೆ, ಫ್ಯಾಮ್ಲಿ ತುಂಬ ದೊಡ್ಡದಾಗ ಅವ್ರವ್ರ ಚಟುವಟಿಕೆಗಳಲ್ಲಿ ಅವ್ರು ಬ್ಯುಸಿ ಇದ್ದರು. ಅಮ್ಮ ಬಂದು ಆವಾಗ ಅಮ್ಮನೂ ಕೆಲಸ ಮಾಡ್ತಾಯಿದ್ರು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವ್ರು ಕೆಲಸ ಮಾಡ್ಕೊಂಡವ್ರಿದ್ದರು. ಸೊ ಈ ರೀತಿ ಆಗಿದ್ದಾಗ ನಾನು ಕಡೆಯೇನಾಗಿದ್ದಾಗ ನಾನು ಬಂದು ಒಂದು ದಾವೀದನು ಯಾವ ರೀತಿ ತನ್ನ ಅಣ್ಣಂದರಿಗೆ ಕೆಲಸ ಮಾಡೋನಾಗಿದ್ದನೋ, ನಮ್ಮ ಮನೇಲಿ ನಾನೊಂದು ಕೆಲಸದವನಾಗಿ ಪ್ರಾರಂಭವಾಯಿತು. ಅಂಗಡಿಗೆ ಹೋಗೋದು ಅಂದರೆ ಅಂಗಡಿಗೆ ಹೋಗಬೇಕು, ಈ ರೀತಿ ಕೆಲಸಗಳೆಲ್ಲ ಮಾಡ್ಕೊಂಡು ತರಲಿಕ್ಕೆ ಅದೇ ನನಗೆ ದೊಡ್ಡ ಒಂದು ಇದಾಗಿತ್ತು. ಅಂದರೆ ನಾನು ಹೀಗೆ ಆಗಿಬಿಟ್ಟು ಅದು ಸಹ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟು ಅದು ಒಂದಿತ್ತು. ಆಮೇಲೆ ಓದಿನ ವಿಷಯದಲ್ಲಿ ತುಂಬ ಡಿಪ್ರೆಸ್ ಆಗಿದೆ. ನನಗೆ ಯಾಕೆ ಒಳ್ಳೆ ಎಜುಕೇಷನ್ ಸಿಕ್ಕಲಿಲ್ಲ. ದೇವ್ರ ಕೃಪೆಯಿಂದ ಹಾಗೇ ಬಂದೆ. 10th ಪಾಸ್ ಮಾಡಿದ್ಮೇಲೆ ನನಗೆ ಬೇರೆ ಆಸೆಗಳಿತ್ತು. ಆದರೆ ಆ ಸಮಯದಲ್ಲಿ ಅದು ಯಾವುದು ಕೈ ಕೂಡ ಬಂದಿಲ್ಲ. ಓಕೆ. ಈ
10th ನೀವು ರೆಗ್ಯುಲರ್ ಪಾಸ್ ಮಾಡಿ ನಾನು ಬೇರೆ ಐ ಹ್ಯಾಡ್ ಎ ಏಮ್ ಫಾರ್ ನನಗೆ ಒಂದು ಏಮ್ ಇತ್ತೇನೆಂದರೆ ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಇದ್ದೆ. ಬಟ್ ಅದು ಓದೋಕ್ಕೆ ಯಾವುದೂ ಮಾರ್ಗ ಇರಲಿಲ್ಲ. ಒಂದು ಸರಿಯಾದ ಕಾಲೇಜ್ಗೆ ನಾನು ಸೇರ್ಪಡೆ ಆಗದಂಗೆ ಅದು ಹಾಗೆ ತಣೆದೋಯ್ತು ಅದು. ಓಕೆ ಅಷ್ಟೇ. ಹಾಗೆ ನಾನು ಹೇಳ್ತೇನೆ, ನೀವು ಆ ದಿವಸದಲ್ಲಿ ಪೊಲೀಸ್ ಆಗಬೇಕು, ಲೋಕದ ಪೊಲೀಸ್, ಆದರೆ ಇವತ್ತು ನೀವು ಕ್ರಿಸ್ತನ ಒಂದು ಸೈನ್ಯದಲ್ಲಿ ಸೈನಿಕರಾಗಿ ನಾಯಕನಾಗಿ. ಅದೇ ಆವಾಗ ನಾನು ಅದನ್ನೇಲೆ ನಾನು ನನ್ನ ತೃಪ್ತಿಪಡಿಸ್ಕೊಳ್ತೀನಿ ಅಲ್ಲಿ ಅಷ್ಟೇ. ಹಾಗೆ ನೀವು 10th ಪಾಸ್ ಮಾಡಿದ ಮೇಲೆ ನೀವು ಕಾಲೇಜಿಗೆ ಹೋಗಬೇಕಾಗಿ ಬಂತು. ಹೌದು. ನೀವು 8th ಅಥವಾ 9th ಬಂದಾಗನೇ ನಿಮ್ಮ ಜೀವಿತ ತುಂಬ ತಪ್ಪಾದ ಮಾರ್ಗಕ್ಕೆ ಹೋಗಿಬಿಟ್ಟಿರಿ. ಇನ್ನು ಕಾಲೇಜಲ್ಲೂ ಅದೇ ಥರನೇ ಇದ್ದೆ ನಾನು. ಹೌದಾ? ಬಹಳ ಕೆಟ್ಟದಂದ್ರೆ ಕೆಟ್ಟದಂದ್ರೆ ನನಗೆ ನಮಗೆ ಬ್ಯಾಚ್ ಫುಲ್ ಫ್ರೆಂಡ್ಸ್ ಎಲ್ಲ ಸಹ ನೋಡುವಾಗ ಎಲ್ಲ ಕೆಟ್ಟ ಚಟುವಟಿಕೆಯಲ್ಲಿ ಇದ್ದಂಥ ಫ್ರೆಂಡ್ಸ್ರಾಗಿದ್ದರು. ಬ್ಯಾಡ್ ಹ್ಯಾಬಿಟ್ಸಲ್ಲಿ ಇದ್ದ ಡ್ರಗ್ ಅಡಿಕ್ಟ್ಸ್ ಇದ್ದರು, ಮದ್ಯ ಕುಡಿಯೋರು ಇದ್ದರು, ಬೇರೆ ಬೇರೆ ಎಲ್ಲ ಹವ್ಯಾಸಗಳಲ್ಲಿ ಇದ್ದಂಥವ್ರು. ಆದರೆ ದೇವರು ಎಲ್ಲೋ ಒಂದು ನನ್ನಲ್ಲಿ ಒಂದು ಭಯ ಇಟ್ಟಿದ್ರು, ಇದೆಲ್ಲ ತಪ್ಪು ಮಾಡೋದಕ್ಕೆ ನಾನು ಬಿಟ್ಟು ಕೊಟ್ಟಿಲ್ಲ. ಅದು ಅವ್ರ ಜೊತೆ ಇದ್ರಿ ಮಾತ್ರ, ಇದಕ್ಕೆ ಯಾವುದಕ್ಕೂ ನೀವು ಹೋಗಲಿಲ್ಲ. ದೇವ್ರಿಗೆ ಇವಾಗಲೂ ನಾನು ಸ್ತೋತ್ರ ಹೇಳ್ತೀನಿ. ನಮ್ಮ ತಂದೆಯ ಒಂದು ಪ್ರಾರ್ಥನೆ, ಆ ಬೆಳವಣಿಗೆ, ನಮ್ಮ ತಾಯಿ ಯಾವಾಗಲೂ ಮೊಣಕಾಲೂರು ಪ್ರಾರ್ಥನೆ ಮಾಡೋದು, ನನ್ನ ಮಕ್ಕಳು ಎಲ್ಲೇ ಇದ್ರೂ ನಿನ್ನ ಶ್ಯಾಡೋನಲ್ಲಿರಬೇಕು, ನಿನ್ನ ಒಂದು ಕೃಪೆಯಲ್ಲಿ ತುಂಬಿಸಲ್ಪಟ್ಟಿರಬೇಕು. ನಮ್ಮ ಅಮ್ಮ ಯಾವಾಗಲೂ ಪ್ರಾರ್ಥನೆ ಮಾಡೋದು, ಯಾವಾಗಲೂ ನನ್ನ ಮಕ್ಕಳನ್ನು ನಿನ್ನ ರೆಕ್ಕೆ ಮರೆಯಲ್ಲಿ ಮರೆಮಾಚು. ಆ ಒಂದು ಪ್ರಾರ್ಥನೆಗಳೆಲ್ಲ ನನ್ನಲ್ಲಿ ಒಂದು ಭಯ ಇತ್ತಂದರೆ ಇದು ತಪ್ಪು, ನಾವು ಮಾಡಬಾರ್ದು. ಈ ದಿನದವರೆಗೂ ಯಾವುದೇ ಆಗಲಿ ಧೂಮಪಾನ ಆಗಲಿ ಮದ್ಯ ಆಗಲಿ ಯಾವುದೂ ಟೇಸ್ಟ್ ಮಾಡಿಲ್ಲ. ದೇವರಿಗೆ ಸ್ತೋತ್ರ. ಆದರೆ ಫ್ರೆಂಡ್ಸ್ ಮಾತ್ರ ನೀವು ಫ್ರೆಂಡ್ಸ್ ಅವ್ರ ಜೊತೆಗಿದ್ದೇನೆ ಎಂಜಾಯ್ ಮಾಡ್ತಾ ಇದ್ದೆ. ಓಕೆ, ಪ್ಯಾಸಿವ್ ಎಂಜಾಯ್ಮೆಂಟ್ ಅವ್ರು ಮಾಡ್ತಾಯಿದ್ದೆ, ಅದನ್ನು ನೋಡಿ ನಾವು ತೃಪ್ತಿ ಒಂದು ರೀತಿ ಅಷ್ಟೇ. ಈಗ ನಿಮಗೆ ಒತ್ತಾಯ ಬಂದಿರಲಿಲ್ಲ ಅಂದರೆ, ಈಗ ನೋಡಿ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗ ನಡೆಯದೆ, ಧರ್ಮ ನಿಂದಕರನ್ನು ಕೂತುಕೊಳ್ಳದೆ, ಇವನ ಧರ್ಮಶಾಸ್ತ್ರ ಆನಂದ ಪಡುವನಾಗಿ ಅದನ್ನು ಹಗಲು ಧ್ಯಾನಿಸುವ ಎಷ್ಟು ಧನ್ಯನು. ಆದರೆ ನೀವು ಇವತ್ತು ಆ ದಿವಸಗಳಲ್ಲಿ ನೀವು ಬ್ಯಾಡ್ ಅಥವಾ ತಪ್ಪಾದ ಫ್ರೆಂಡ್ಸ್ಗಳ ಒಂದು ಸಹವಾಸದಿಂದ ನಿಮಗೆ ಒತ್ತಡ, ಇದನ್ನು ಟೇಸ್ಟ್ ಮಾಡು, ಇದು ಒಳ್ಳೆಯದು ಅಂತ, ಹಾಗೆ ಒತ್ತಡ ತುಂಬಾ ಇತ್ತು. ಯಾಕಂದರೆ ಫ್ರೆಂಡ್ಸ್ ಬಿಡೋದಿಲ್ವಲ್ಲ ಯಾವುದು. ಆ ಒತ್ತಡದಲ್ಲಿ ನಾನು ಅಳವಡಿಸ್ಕೊಂಡಿದ್ದು ಸಿನಿಮಾ. ಓಕೆ, 24 ಗಂಟೆ ಸಿನಿಮಾ ನೋಡೋದಕ್ಕೆ ನನ್ನ ಚಟ ಇತ್ತು. ಒಂದು ದಿನಕ್ಕೆ 5 ಶೋ ನೀವು ನೋಡ್ತಿದ್ದೀರ. ಅಂದರೆ ಕಾಲೇಜಿಗೆ ಹೋದ ದಿವಸಗಳಲ್ಲಿ ಕಾಲೇಜಲ್ಲೂ ನಾನು ಅಟೆಂಡೆನ್ಸ್ ಇರ್ತಾ ಇರಲಿಲ್ಲ. ಅಲ್ಲ, ಆ ದಿವಸಗಳಲ್ಲಿ ನಿಮಗೆ ಇವನ್ ನೀವು ಹೇಳ್ತೀರಿ, ಇವತ್ತಿನವರೆಗೆ ತಂದೆ ತಾಯಿ ಅಥವಾ ತಾಯಿಯವರಿಗೆ ಅಥವಾ ನಿಮ್ಮ ಅಣ್ಣಂದಿರಿಗೆ ಗೊತ್ತಾಗಲಿಲ್ಲ. ಇವತ್ತು ನೀವು ನೋಡೋದಾದರೆ ಮಾತ್ರ ಗೊತ್ತಾಗ್ತದೆ. ಬಟ್ ಈ ವಿಚಾರ ನಿಮ್ಮ ಕಾಲೇಜ್ ಥ್ರೂ ಇಂದ ಸಹ ಮನೆಗೆ ಹೋಗಲಿಲ್ಲ. ಇಲ್ಲ, ಕಾಲೇಜಿನ ತುಂಬ ಒಳ್ಳೆ ಹುಡುಗ ನಾನು. ಕಾಲೇಜಲ್ಲಿ ಒಳ್ಳೆ ಹುಡುಗ ಅಂದರೆ ನಡತೆಯಲ್ಲಿ ಅಥವಾ ಬೇರೆ ವಿಷಯಗಳಲ್ಲಿ ಯಾವುದೋ ರಿಮಾರ್ಕ್ಸ್ ಇಲ್ದಂಗೆ. ಅಟೆಂಡೆನ್ಸಲ್ಲಿ ಮಾತ್ರ ನೀವು ಪಿಕ್ಚರಿಗೆ ಹೋಗುವಂಥ? ಹೌದೌದು, ಅಟೆಂಡೆನ್ಸ್ ಹಾಕಿಬಿಟ್ಟು ಓಡೋಗ್ಬಿಡೋದು. ಹಾಗೆ ಫ್ರೆಂಡ್ಸ್ ಬಂದು ಅಲ್ಲಿಂದ ಹೊರಗಡೆ ಕರೀತಾರೆ. ಓಕೆ, ಹಾಗೆ ಆಗಿತ್ತು ಅದು. ಓಕೆ ಪಾಸ್ಟ್ರೆ. ಸೊ ಹೀಗೆ ನಿಮ್ಮ ಜೀವಿತ ಬೆಳೀತಾ ಬಂತು, ಅಂದರೆ ತಪ್ಪಾದ ಮಾರ್ಗದಲ್ಲಿ ನಡೀತಾ ಹೋದಿರಾ. ತುಂಬ ಸಿನಿಮಾ ಅಂತ ಹೇಳಿದರೆ ತುಂಬ, ಮತ್ತು ಇನ್ನೂ ಸಹ ಮುಂದೆ ಹೋಗುತ್ತಾರೆ. ಇವತ್ತು ನಾವು ನೋಡ್ತೇವೆ ಯವನಸ್ಥರು ಈ ರೌಡಿಸಮ್. ಹೌದು, ಅಂತ ನೀವು ಯಾವುದಾದ್ರೂ ಹೋಗ್ಲಿಕ್ಕೆ ಅವಕಾಶ ಬಂತಲ್ಲ? ಆ ರೀತಿ ಕಾರ್ಯಗಳಿಗೆ ನಾನು ದೂರವಾಗಿದ್ದೆ. ಕಾಲೇಜಲ್ಲಾಗಲಿ ಎಲ್ಲಾದ್ರೂ ನಡೆದ್ರೂ ಇವಾಗಲೂ ನನಗೆ ಭಯ, ಅದು ದೂರ ಇರ್ತೀವಿ ಅದಕ್ಕೆ. ಅಂದರೆ ನಾನು ನೆನೆಸ್ತೇನೆ, ನೀವು ಅಷ್ಟು ತಪ್ಪಾದ ಮಾರ್ಗ, ನೀವು ಆಗಲೇ ಹೇಳಿದ ತಪ್ಪಾದ ಫ್ರೆಂಡ್ಸ್ಗಳು ಇದ್ದರೂ ಸಹ ನಿಮ್ಮ ತಾಯಿಯ ಪ್ರಾರ್ಥನೆ, ತಂದೆಯ ಒಂದು ಗೈಡೆನ್ಸ್ ಆವಾಗ ಆ ದಿವಸಗಳಲ್ಲಿ ಇದ್ದದ್ದು ನಿಮಗೆ ಅಂಥ ಮಾರ್ಗದಿಂದ ತಪ್ಪಿಸಿತ್ತು ಎಂಬುದಾಗಿ ನಾನು. ಅದು ನಿಜವಾಗ್ಲೂ. ಯಾಕಂದರೆ ಇವಾಗಲೂ ನಾನು ಅನೇಕ ಯೌವನಸ್ಥರ ಮಧ್ಯದಲ್ಲಿ ನಾವು ಸೇವೆ ಮಾಡ್ತೀವಿ. ನನ್ನ ಯೌವನ ಜೀವನದಲ್ಲಿ ನಾನು ಕಳೆದುಕೊಂಡಿದ್ದನ್ನು ಈ ಇರುವ ಜನ ಅಥವಾ ನಾನು ರಕ್ಷಣೆ ಹೊಂದಿದ ನಂತರ ನನ್ನಲ್ಲೊಂದು ಭಾರ ಬಂತೇನೆಂದರೆ, ನಾನು ಯೌವನಸ್ಥನಾಗಿದ್ದಾಗ ನಾನು ಏನೆಲ್ಲ ಕಳೆದುಕೊಂಡನೋ ದೇವರ ಚಿತ್ತಾನುಸಾರವಾಗಿ, ಇಲ್ಲಾಂದರೆ ದೇವರ ಆಶೆ ಪಡೋ ರೀತಿ ನನ್ನ ಮುಂದೆ ಇನ್ನು ಬರುವಂಥ ಜನರೇಷನಲ್ಲಿರೋ ಯೂತ್ಸ್ ಯಾರು ಅದಕ್ಕೆ ಹೋಗ್ಬಾರ್ದಂತಲ್ಲಿ ನನ್ನ ಸೇವೆನಲ್ಲಿ ಯೌವನಸ್ಥರಿಗೆ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟು ಸೇವೆ ಮಾಡ್ತಾಯಿದ್ದೀವಿ. ಓಕೆ, ಪ್ಲೀಸ್ ಕೊಡ್ತೀವಿ. ಅದು ಬೇಕು ಪಾಸ್ಟೆ. ಇವತ್ತು ಬಹಳ ದಿವಸಗಳಲ್ಲಿ ಯೌವನಸ್ಥರು ತಪ್ಪಾದ ಮಾರ್ಗಕ್ಕೆ ಹೋಗ್ತಿದ್ದಾರೆ. ಪಾಸ್ಟೆ, ತುಂಬ ದೂರ ಹೋದಿರ ದೇವರನ್ನು ಬಿಟ್ಟು. ಆ ದಿವಸಗಳಲ್ಲಿ ನಿಮ್ಮ ಅಣ್ಣಂದಿರೆಲ್ಲ ಚರ್ಚಿಗೆ ಹೋಗುವಂಥದ್ದಿತ್ತು. ಆದರೆ ನಿಮ್ಮ ಜೀವಿತ ಹೇಗಿತ್ತು?
ಚರ್ಚ್ ಅನ್ನೋದು ಬಂದು ವಾಡಿಕೆ ಆಗಿ ಹೋಗಿತ್ತು ಅದು. ನಾನು ಚರ್ಚಲ್ಲೂ ಅದು ತಂದೆ ತೀರಿದ ನಂತರ ಚರ್ಚ್ ನನಗೆ ತುಂಬ ದೂರ ಆಗೋಯ್ತು. ಚರ್ಚ್ಗೆ ಹೋಗಿ ಮುಖ ತೋರಿಸ್ಬಿಟ್ಟು ಮತ್ತೆ ಓಡೋಗ್ಬಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ಇರೋದು. ಅದು ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ. ಮನೆಯಲ್ಲಿ ಆವಾಗ ಚಿಕ್ಕ ವಯಸ್ಸಲ್ಲಿ ಸಂಡೇ ಸ್ಕೂಲು ಮತ್ತು ಇದೇ ಥರ ಇದ್ದಿದ್ದು ಸಪ್ರೇಟ್ ಆಗಿತ್ತಿತ್ತು. ಸಂಡೇ ಸ್ಕೂಲು ಭಾನುವಾರದ ಪಾಠಶಾಲೆ ಸಪ್ರೇಟ್ ಆಗಿತ್ತು, ಸಭಾ ಆರಾಧನೆ ಸಪ್ರೇಟ್ ಆಗಿತ್ತು. ದೊಡ್ಡವರೆಲ್ಲ ಸಭೆಯಲ್ಲಿ ಇರ್ತರು. ನಾನು ಚಿಕ್ಕವನಾಗಿದ್ದರೆ ಅದೊಂದು ಬೆನಿಫಿಟ್ ಇತ್ತು ಆವಾಗ. ಅದು ಅಲ್ಲಿಂದ ಓಡೋಗಿಬಿಡೋದು. ಮತ್ತು ಸಂಜೆ ಮಧ್ಯಾಹ್ನ ಮನೆಗೆ ಹೋಗುವಾಗ ಆವಾಗ ಅಲ್ಲೇ ನನಗೆ ನಾನೇ ಯಾವುದೊಂದು ವಾಕ್ಯವನ್ನು ಹುಟ್ಟಿಸಿ ಅದನ್ನು ಹೇಳೋದು, ನಾನು ಇದು ಕಲ್ತ್ಕೊಂಡೆ ಅದು ಕಲ್ತ್ಕೊಂಡೆ ಅಂದರೆ ಮನೇಲಿ ನಿಮಗೆ ಅದನ್ನು ರುಟೀನಾಗಿ ಕೇಳ್ತಾ ಇದ್ರು. ನಮ್ಮ ಮನೆಯಲ್ಲಿ ಚಿಕ್ಕಂದಿಂದ ಏನಂದರೆ ಪ್ರತಿದಿನ ನಾವು ಬೈಬಲ್ನ ಓದಬೇಕು. ಆ ಬೈಬಲ್ ಓದಿದ್ದನ್ನು ಬಂದು ಯಾವ ಪೋರ್ಷನ್ ನಾವು ಓದಿದ್ವೋ ಅದನ್ನು ಪಾಠವಾಗಿ ಮಾಡಿ ಒಪ್ಪಿಸ್ಕೊಡ್ಬೇಕಾಗ್ತಾಯಿತ್ತು. ಸಂಡೇ ಚರ್ಚ್ಗೆ ಹೋಗಿ ಬಂದರೆ ಅಲ್ಲಿ ಏನು ಮೆಸೇಜ್ ಕೇಳಿದ್ವಿ ನಮ್ಮ ಅಣ್ಣನಿಗೋ ತಾಯಿಗೋ ನಾವು ಅದನ್ನು ಹೇಳಬೇಕು. ಈ ರೀತಿಯಾಗಿಯೇ ನಡೀತಾ ಇದ್ದಿದ್ದು. ಓಕೆ, ಅದೊಂದು ಒಳ್ಳೆಯ ಒಂದು ಏನು ಹೇಳ್ತೇವೆ ಆತ್ಮಿಕತೆ ವಾಕ್ಯದಲ್ಲಿ ಬೆಳೆಯೋದಕ್ಕೆ ಒಂದು ಒಳ್ಳೆಯ ಅಡಿಸ್ತಾ ಇತ್ತು ನಿಮ್ಮಲ್ಲಿ. ಹೌದೌದು. ಆದರೆ ನೀವು ಮಾತ್ರ ಇದೇ ರೀತಿ ತಪ್ಪಿಸ್ಕೊಳ್ತಾ ಇದ್ದೀರಾ. ಸಂಡೇ ಸ್ಕೂಲಿಗೆ ತಪ್ಪಿಸುವಂಥದ್ದು, ಪಿಕ್ಚರ್ಗೆ ಹೋಗುವಂಥದ್ದು, ಈ ರೀತಿ ಮಾಡ್ತಿದ್ದೀರಾ. ಫಾಸ್ಟೇ ಹೀಗಿರುವಾಗ ನೀವು ಯೇಸು ಸ್ವಾಮಿನ ಯಾವ ರೀತಿಯಲ್ಲಿ ಸಂಧಿಸಿದ್ರಿ? ಪುನಃ ನಾನು ಯೇಸು ಸ್ವಾಮಿನ ಮತ್ತೆ ಸಂಧಿಸಿದ್ದು ಅನ್ನೋದಕ್ಕಿಂತ ಹೀ ಫೌಂಡ್ ಮೀ. ದೇವರು ನಿಮ್ಮನ್ನು ಕಂಡುಕೊಂಡು, ಅಥವಾ ದೇವರ ವಾಕ್ಯ ಹೇಳ್ತಾರೆ, ನಾನು ನಿಮ್ಮನ್ನು ಆರಿಸಿಕೊಂಡಿಲ್ಲ, ನೀನು ನನ್ನನ್ನು ಆರಿಸ್ಕೊಂಡು ನಾನೇ ನಿಮ್ಮನ್ನು ಆರಿಸ್ಕೊಂಡೆ. ಆ ವಾಕ್ಯದ ಪ್ರಕಾರವಾಗಿ ನನ್ನ ಜೊತೆ ನಾನು ಯೇಸುನ ಕಂಡುಕೊಂಡಿಲ್ಲ. ನಾನು ದಾರಿ ತಪ್ಪಿ ಹೋಗಿದ್ದೆ, ಆತನ ನೋಡಿಕ್ಕೆ ಬಂದು ರಕ್ಷಿಸಿದನು. ಅದು ಹೇಗೆ ಅಂತ ಹೇಳ್ಬೋದಪ್ಪ ಅಷ್ಟೇ? ನಾನು 19 ವಯಸ್ಸು ಯುವಕನಾಗಿರುವಾಗ, ಅಂದರೆ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲನೂ ಚೇಂಜ್ ಆಗಿ ನಾನು ತುಂಬಾ ಒಂದು ಮೋಸವಾದ ಕಾರ್ಯಗಳಲ್ಲಿರುವಾಗ ನನಗಿದ್ದ ಒಂದು ಚಟ ಅಂದರೆ ಸಿನಿಮಾಗಾಗಿ ಏನು ಬೇಕಾದ್ರೂ ಮಾಡೋನಾಗಿದ್ದೆ. ಒಂದು ಆ್ಯಕ್ಟ್ರ್ ಹೆಸರು ಹೇಳಬಾರ್ದು, ಅವರನ್ನು ನಾನು ತುಂಬ ಪ್ರಾಣ ಅಂದರೆ ಹುಚ್ಚು. ಅವ್ರ ಸಿನಿಮಾ ಅಂದರೆ 45 ಸಲ 47 ಸಲ ಅವ್ರಿಗಾಗಿ ಏನಾದರೂ ಮಾಡಬೇಕಾ ಈ ರೀತಿ ಹೋಗ್ತಾ ಇರುವಾಗ ಎಲ್ಲದನ್ನು ಒಂದು ಈ ಕಡೆ ಇತ್ತು. ಎರಡನೇದು ಬಂದು ನನ್ನ ಲೈಫಲ್ಲಿ ಎಲ್ಲನೂ ಫೇಲ್ಯೂರ್ ಥರ ಕಾಣಿಸ್ತಾ ಇತ್ತು. ವಿದ್ಯಾಭ್ಯಾಸ, ನಾನು ಏನು ಮಾಡಬೇಕಂತಿದ್ನೋ ಅದು ಮಾಡೋಕ್ಕಾಗಿಲ್ಲ. ನಾನು ಏನೇನು ಆಸೆ ಪಡ್ತಾ ಇದ್ನೋ ಅದೆಲ್ಲ ನನಗೆ ಸಿಗದೇ ಇರೋವಂಥ ಡಿಪ್ರೆಷನ್ಸ್ನಲ್ಲಿ ಹೋಗುವಾಗ ಒಂದು ಸಮಯ ಏನು ಬಂತಂದರೆ, ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ ಈ ಸಮಯದಲ್ಲಿ, ಎಲ್ಲ ಕಡೆಯಿಂದ ನನಗೆ ಒಂದು ಜೀವನದಲ್ಲಿ ಒಂದು ಏನಂದರೆ ಬರಿದಾದ ರೀತಿಯಲ್ಲಿ ಕಾಣಿಸ್ಪಡ್ತಾಯಿತ್ತು. ಏನಿಲ್ಲ, ಶೂನ್ಯ ರೀತಿ ಇತ್ತು. ಯಾವಾಗಲೂ ನನ್ನ ಮನಸ್ಸಲ್ಲಿ ಡ್ಯಾಡ್ ಇದ್ದರೆ ನಾನು ಈ ಥರ ಆಗ್ತಾ ಇರಲಿಲ್ಲ, ನಮ್ಮ ತಂದೆ ಇದ್ದರೆ ನಾನು ಈ ಥರ ಆಗ್ತಾ ಇರಲಿಲ್ಲ. ಅದೊಂದು ಕಡೆ. ಆಮೇಲೆ ಎಲ್ಲ ಫೇಲ್ಯೂರ್ಸ್ ಮುಂದೆ ಇಟ್ಟು 19 ವಯಸ್ಸಿರುವಾಗ 1992 ಸೆಪ್ಟೆಂಬರ್ 22 ನಾನೇನು ನಿರ್ಧಾರ ಮಾಡಿದೆ, ಮಧ್ಯಾಹ್ನ ಹೊತ್ತದು ನಾನು ಇರೋದಕ್ಕಿಂತನೂ ಸಾಯೋದೇ ಒಳ್ಳೆಯದು ಅಂತ ಒಂದು ಪ್ರೇರಪ್ ನನ್ನಲ್ಲಿ ತುಂಬಾ ಆಗ್ತಾಯಿತ್ತು. ಆವಾಗ ಮನೆ ಬಾಲ್ಕನಿಗೆ ಹೋಗ್ಬಿಟ್ಟು ಕರೆಂಟ್ ಫೋಲಲ್ಲಿ ವೈರ್ ಇಟ್ಟು ನಾನು ರಿಪೇರಿ ಮಾಡೋ ಥರ ನಾನು ಶಾಕಿಂಗ್ ಮಾಡಿಕೊಂಡೆ. ಅಂದರೆ ನೀವು ಕರೆಂಟ್ ಪೋಲಿಗೆ ನಿಮ್ಮ ವೈರ್ ಸುತ್ತಿ ಆವಾಗ ನಾನು ಬಂದು ಚಿಕ್ಕ ಕೆಲಸಗಳು ಮಾಡ್ತಾಯಿದ್ದೆ. ಮನೆಯ ಹತ್ರ ಲ್ಯಾಂಪ್ ಹಾಕೋದು, ಈ ಥರ ಸ್ವಲ್ಪ ಕೆಲಸಗಳು ಮಾಡೋದು, ಒಂದು ಸಮಾಜ ಸೇವೆ ಥರ. ಅದು ಯಾರ ಕೆಲಸ ಮಾಡೋದು, ರೋಡು ಸರಿ ಇಲ್ಲ ಅಂದರೆ ಅದನ್ನು ಮಣ್ಣಾಕಿ ಮುಚ್ಚೋದು, ಆ ರೀತಿ ಕೆಲಸಗಳು ಮಾಡುವಾಗ ಸರಿ ಎಲೆಕ್ಟ್ರಿಕಲ್ ಲ್ಯಾಂಪ್ ಬದಲಾಯಿಸಬೇಕು ಅನ್ನೋ ಒಂದು ನೆಪದಲ್ಲಿ ವೈರ್ನ ಸುತ್ತಿ ನಾನು ಬಾಯಲ್ಲಿ ಇಟ್ಕೊಂಡದ್ದು. ನಾನು ಸತ್ತೋದ್ರೆ ಏನು ಕೆಲಸ ಮಾಡ್ತಾ ಇವನು ಈ ಥರ ಆಗೋಯ್ತು ಅಂತ ತಿಳ್ಕೊಳ್ತಾರೆ ಅಂತೇಳಿ ಆ ರೀತಿ ಮಾಡಿದಾಗ ಅದು ಅನ್ಸಕ್ಸಸ್ಫುಲ್ ಆಯಿತು. ಅಂದರೆ ಅದು ಕರೆಂಟು ನಿಮಗೆ ಏನೂ ಆಗಿಲ್ಲ. ಆ ಟೈಮಲ್ಲಿ ಒಬ್ಬ ಸಿಸ್ಟರ್ ಆ ಕಡೆ ಹೋಗ್ತಿರೋವಾಗ ನಮ್ಮ ಮನೆಯಿಂದ 4ನೇ ಮನೆಯಲ್ಲಿರೋ ಅಂಥವ್ರು ಅವ್ರು ಹೇಳಿದ್ರು, ಯಾಕೋ ಈ ಸಮಯದಲ್ಲಿ ಮಾಡ್ತಾಯಿದ್ದೆ ನೀನು, ಮಧ್ಯಾಹ್ನದಲ್ಲಿ ಇದೆಲ್ಲ ಮಾಡೋದು ಬೇಡ, ನೀನು ಕೆಳಗೆ ಇಳಿದು ಸಂಜೆನಲ್ಲಿ ಮಾಡ್ಕೊ ಹೋಗಂತ ಬೈದು ನನ್ನ ಕೆಳಗಡೆ ಇಳಿಸ್ಬಿಟ್ರು. ಆಮೇಲೆ ನಾನು ಮನೆಗೆ ಹೋಗಿ ಹಾಲ್ಗೆ ಹೋಗಿ ನಾನು ಸೋಫಾನಲ್ಲಿ ಕೂತ್ಕೊಂಡು ಅಳ್ತಾಯಿದ್ದೀನಿ ಅಂದರೆ ನನಗಾಗಿ ಅಳ್ತಾ ನಾನು ದೇವರಲ್ಲಿ ಕೇಳ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ, ಏಸಪ್ಪ
ನಾನು ಇದರಲ್ಲೂ ನೀನು ಬಿಟ್ಟಿಲ್ವಲ್ಲ, ನಾನು ಸಾಯ್ಬೇಕಂತಿದ್ದೆ, ಇದನ್ನು ನನಗೆ ಸಕ್ಸಸ್ ಆಗಿಲ್ಲ, ಯಾಕೆ ಈ ಥರ, ನನಗಿದೂ ನೀನು ಕೊಟ್ಟಿಲ್ವಾ, ಕೊಟ್ಟಿದ್ದು ನಾನು ಈ ಜೀವಿತ ಇವತ್ತೇ ಮುಗ್ದೋಗ್ತಾಯಿದ್ದೆ ಅಂತ ನನ್ನ ಹೊರಗಡೆ ಹೋಗ್ಬಿಟ್ಟೆ. ಹೊರಗೆ ಹೋಗಿ ನಂತರ ಮತ್ತೆ ನೈಟು ಮನೆಗೆ ಬಂದು ಊಟ ಮಾಡಿ ಮಲಗಿದ ಮೇಲೆ ತುಂಬಾ ಒಂದು ದುಃಖಕರವಾದಂಥ ಒಂದು ಸನ್ನಿವೇಶಗಳೆಲ್ಲ ನೆನೆಸ್ಕೊಂಡು ನಿದ್ದೆ ಮಾಡುವಾಗ ಮುಂಜಾನೆ ಒಂದು 4 ಗಂಟೆ ಇರ್ಬೋದು, ಒಂದು ಶಬ್ದ ಕೇಳಿದೆ. ನಾನು ಯಾರೋ ಕೂಗುವಂಥ ಒಂದು ಶಬ್ದ ಕೇಳಿದೆ, ನನ್ನ ಹೆಸರನ್ನಿಟ್ಟು ಕೂಗುವಂಥ ಶಬ್ದ. ಆ ಸಮಯದಲ್ಲಿ ನಾನು 2 ಸಲ ಎದ್ದು ನೋಡಿದೆ, ಯಾರೂ ಇಲ್ಲ. ಮತ್ತೆ ಮಲಗಿಬಿಟ್ಟೆ. ಮತ್ತೆ 3ನೇ ಸಲ ಬಂದು ಶಬ್ದಗಳು ನಾನು ತಿಳ್ಕೊಂಡೆ ನಮ್ಮ ತಂದೆ ಏನಾದರೂ ಕನಸಲ್ಲಿ ಬಂದು ಕರಿತಾ ಇದ್ದಾರೇನೋ, ನನ್ನ ತಂದೆನೇ ತೀರೋಗಿದ್ದಾರೆ, ಬಟ್ ಯಾರು ಇದು ಈ ರೀತಿ ವಾಯ್ಸ್ ಬರ್ತಾನೆ ಇದೆಯಲ್ಲ ಅಂತ ಹೇಳುವಾಗ 3ನೇ ನಮ್ಗೆ ಸ್ವಲ್ಪ ಗಮನ ಕೊಡುವಾಗ ಆ ಶಬ್ದದಿಂದ ನಾನು ಮಾತನಾಡುವಂಥ ಕಾರ್ಯಗಳು ನಾನು ಕೇಳಿಸ್ಕೊಳ್ಳೋಕ್ಕೆ ಆರಂಭ ಮಾಡಿದೆ. ಮೊದಲನೇದಾಗಿ, ನೀನು ಯಾಕೆ ನಿನ್ನ ಜೀವಿತವನ್ನು ನೀನು ಅಂತ್ಯಗೊಳಿಸ್ಬೇಕಂತ ನೀನು ಯೋಚನೆ ಮಾಡ್ತಾಯಿದ್ದೆ. ವೈ ವಾಂಟ್ ಟು ಎಂಡ್ ಯುವರ್ ಲೈಫ್, ಯಾಕೆ ನಿನ್ನ ಜೀವಿತವನ್ನು ನೀನು ಸಾಯಿಸ್ಕೊಳ್ಬೇಕು, ಇಲ್ಲಾಂದರೆ ನಾನು ಕೊಟ್ಟಿದ್ದ ಒಂದು ಜೀವಿತ ಇದು. ಆವಾಗ ನಾನು ಏನೂ ಇಲ್ಲ, ಹಾಗೆ ನಾನು ಬೆಡ್ಡಲ್ಲಿ ಕೂತ್ಕೊಂಡು ಹಾಗೇ ಇದ್ದೀನಿ. ನಾನು ರಿಪ್ಲೈ ಏನು ಮಾಡಿಲ್ಲ, ವಾಯ್ಸ್ ಬರ್ತಾನೆ. ಆವಾಗ ಒಂದು ಮಾತು ಬಂತು, ಈ ಜೀವಿತ ನನ್ನ ಕೈಗೂ ಕೊಡು, ನಾನು ಅದನ್ನು ರೂಪಿಸಿ ನನಗಾಗಿ ನಿನ್ನನ್ನು ಉಪಯೋಗ ಪಡಿಸ್ತೀನಿ ಅಂತ ಒಂದು ಮಾತು ಬಂತು. ಆವಾಗ ಪೌಲನ ಜೀವಿತದಲ್ಲಿ ಬಂದಂಥ ವಾಕ್ಯ ನನಗೆ ದೇವರು ಕೊಟ್ಟರು, ನನಗಾಗಿ ನಿನ್ನನ್ನು ಪಾತ್ರೆಯಾಗಿ ಉಪಯೋಗಿಸುತ್ತೇನೆ. ಆ ಮಾತು ಬಂದಾಗ ನನಗೆ ಪೂರ್ತಿ ಎಚ್ಚರಿಕೆ ಆಗಿ ನಾನು ಆವತ್ತು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದೆ, ದೇವರೇ ಇವತ್ತಿನಿಂದ ನನ್ನ ಜೀವಿತ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಅಂದರೆ ಅದು ಆ ಟೈಮಲ್ಲಿ ನಾನು ಅದನ್ನು ಬಿಟ್ಬಿಟ್ಟೆ. ಓಕೆ. ಹಾಗೆ ಆ ದಿವಸ ನೀವು ಹೇಳಿದ ಹಾಗೆ ನೀವು ಹುಡ್ಕೊಂಡು ಹೋಗಲಿಲ್ಲ, ನೀವು ಸಾವನ್ನು ಹುಡ್ಕೊಂಡು ಹೋದರೆ, ಆದರೆ ಯೇಸು ಸ್ವಾಮಿ ನಿಮ್ಮನ್ನು ಹುಡ್ಕೊಂಡು ಬಂದ. ಆತನ ಪ್ರೀತಿಗೆ ಮಿತಿಯೇ ಇಲ್ಲ. ಖಂಡಿತ ಭಾಷೆ, ನಿಜವಾಗಿ. ಯಾಕಂದರೆ ಅನೇಕ ಸಲ ನಾವು ಸಾಕ್ಷಿ ಕೇಳಿ, ನಾನು ದೇವರಲ್ಲಿ ನಾನು ಇದು ಕೇಳಿಕೊಂಡೆ, ಇಲ್ಲಾಂದರೆ ಯಾವುದೋ ಒಂದು ಹೇಳ್ತಾರೆ, ಅದು ನನ್ನ ಜೊತೆ ನಾನು ಅನುಭವಿಸಿದೆ. ಅಂದರೆ ನಾನು ದೇವ್ರನ್ನ ದೂರವಾಗಿದ್ದೆ, ಅದು ದೇವ್ರು ನಾನು ಹುಡುಕಿ ಬಂದರು. ದೇವರ ಪ್ರೀತಿ ಗೊತ್ತಿತ್ತು, ಆದರೆ ಅದರಿಂದ ನೀವು ದೂರ ಹೋದ್ರಿ. ಹೌದೌದು, ದೂರ ಹೋದ್ರಿ. ಆದರೆ ಯೇಸು ಸ್ವಾಮಿ ನಿಮ್ಮನ್ನು ಹುಡುಕೊಂಡು ಬಂದ. ಹೌದೌದು, ರಾತ್ರಿ ವೇಳೆಯಲ್ಲಿ. ಇದು 1992ನೇ ಇಸ್ವಿ ನೈಟಲ್ಲಿ ಅಲ್ಲ? 92. ಅವಾಗ ನಂಗೆ 19 ವರ್ಷ. ಓಕೆ. 18 ತುಂಬಿ 19ರಲ್ಲಿ ಕಾಲಿಟ್ಟಿದ್ದು. ಓಕೆ 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 ಭಾಷೆ. ಮತ್ತೆ ಹೇಗೆ ಆಯಿತು ಅದಾದ ನಂತರ ನಾನು ತುಂಬಾ ಒಂದು ಸೈಡ್ ಎಕ್ಸೈಟ್ಮೆಂಟ್ ಆಗಿತ್ತು, ಕುತೂಹಲವಾಗಿತ್ತು, ರೋಮಾಂಚಕರವಾಗಿತ್ತು, ದೇವ್ರು ನನ್ನ ಕರೆದ್ರು ಅಂತ. ಇನ್ನೊಂದು ಕಡೆ ನೋಡುವಾಗ ಇದೆಲ್ಲ ಬಿಡಬೇಕಲ್ಲ. ಹೌದು. ಆ ರೀತಿ ಇರುವಾಗ ಏನಾದ್ರು ಆಗಲಿ, ನಾನು ಯಾರನ್ನಾದ್ರೂ ಹೋಗಿ ಇದು ಏನು ಅಂತ ಕೇಳೋಣ ಅಂತೇಳಿ ದೇವರು ಮಾತನಾಡ್ತಾರ. ಫಸ್ಟ್ ಆಫ್ ಆಲ್ ಅಂದರೆ ಇದು ನಿಮಗೆ ನಿಜವಾಗ್ಲೇ ದೇವರು ಕರೆದ್ರು ಅಂತೇಳಿ ನನ್ನ ಸೋದರ ಮಾವನ ಮಗ ಬಂದು ಆವಾಗ ಆ ದಿನಗಳೇ ರಕ್ಷಣೆ ಹೊಂದಿ ಅವರು ಸೇವೆನಲ್ಲಿದ್ದರು. ಅವರು ನಮ್ಮ ಸೋದರ ಮಾವರೆಲ್ಲ ಆವಾಗಲೇ ಹೇಳ್ದಂಗೆ ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲರೂ ಹಿಂದೂ ಫ್ಯಾಮ್ಲಿ, ಪೂಜಾರಿ ಫ್ಯಾಮ್ಲಿಗಳಾಗಿದ್ದರು. ಅವ್ರ ರಕ್ಷಣೆ ಹೊಂದಾಗ ನಮ್ಮ ಸೋದರ ಮಗನನ್ನು ಸಹ ಹೊಡೆದು ಮನೆಯಿಂದ ಹೊರಗೆ ಹಾಕಿದ ಮೇಲೆ ಅವರು ಬಂದು ವಾಸ ಮಾಡಿದೆ ದೇವಸ್ಥಾನದಲ್ಲೇ. ಓಕೆ. ದೇವಸ್ಥಾನ ಅಂದರೆ ನಮ್ಮ ಟೆಂಪಲಲ್ಲಿ ಅವರು ಮಲಗೋದು ಅಲ್ಲೆಲ್ಲ ಇದ್ದರು, ಆದರೆ ಮನೆಗೆ ಸೇರಿಸ್ಕೊಂಡಿಲ್ಲ. ಅವಾಗ ನಾನು ಅವ್ರ ಹತ್ರ ಹೋಗಿ ಕೇಳಿದೆ, ಬ್ರದರ್ ಈ ಥರ ನನಗೆ ಬೆಳಗಿನ ಜಾವ ಈ ಥರ ಎಲ್ಲ ಆಯಿತು. ಅವ್ರ ಹತ್ರ ಕೇಳುವಾಗ ದೇವರು ಮಾತನಾಡ್ತಾರೆ. ಆದರೆ ಅಂದರು. ಆದರೆ ಅವಾಗ ನನಗೆ ಯಾಕೆ ಆದರೆ ಅಂಥೇಳಿ ಇನ್ನೂ ನೀನು ಹೆಚ್ಚಾಗಿ ಪ್ರಾರ್ಥನೆ ಮಾಡಂದರು. ಆಮೇಲೆ ನಮ್ಮ ಸಭೆಯ ಅಂದರೆ ನಮ್ಮ ತಂದೆ, ನಮ್ಮ ಫ್ಯಾಮ್ಲಿ ಅಟೆಂಡ್ ಮಾಡ್ತಾನೆ ಚರ್ಚ್ನ ಅಸಿಸ್ಟೆಂಟ್ ಪಾಸ್ಟರ್ಗೆ ನಾನು ಕೇಳಿದೆ, ಪಾಸ್ಟರ್ ಈ ಥರ ನನಗೆ ಬೆಳಗಿನ ಜಾವದಲ್ಲಿ ಇತ್ತಾಯಿತು. ಆ ಹೊತ್ತು ದಿನ ನನಗೆ ಅದು ಆಗಬಾರ್ದಾಗಿತ್ತು, ಬಟ್ ಅದು ಆ ರೀತಿ ಆಯಿತು. ಏನಾಯಿತು ಅಂದರೆ, ನಾನು ಇಷ್ಟು ವರ್ಷ ಸೇವೆ ಮಾಡ್ತೀನಿ, ನನಗೆ ದೇವ್ರ ದರ್ಶನ ಕೊಟ್ಟಿಲ್ಲ, ಮಾತನಾಡಿಲ್ಲ, ನಾನು ಯಾವಾಗಲೂ ಆತನ ಶಬ್ದ ಕೇಳಿಲ್ಲ. ನೀನು ಹುಚ್ಚನಾಗಿದೆಯಾ, ನೀನೇನು ದೊಡ್ಡ ನೀನು ಭಕ್ತನ, ನೀನು ಹೋಗಲು ಸಾರಿ ಟು ಸೇ ದಿಸ್ ವರ್ಡ್. ಆ ರೀತಿ ನಾನು ಬೈದು ಕಲಿಸ್ಬಿಟ್ರು. ಬರೋವಾಗ ರಿಟರ್ನ್ ಮಾಡಿ ನಾನು ಡಿಸೈಡ್ ಮಾಡಿಬಿಟ್ಟೆ, ಇದೆಲ್ಲ ಇನ್ಮೇಲೆ ಏನಿಲ್ಲಪ್ಪ, ನಮ್ಮ ಜೀವನ ನಮ್ಗೆ ಚೆನ್ನಾಗಿದೆ, ದೇವರಿಲ್ಲ ಅಂತ ಇವರೇ ಹೇಳ್ತಾರೆ, ದೇವ್ರು ಮಾತನಾಡೋದಿಲ್ಲ ಅಂತ ಹೇಳಿ ಇನ್ನೂ ಫ್ರೀಡಮ್ ಆಗೋಯ್ತು. ಮತ್ತು 92ರಿಂದ ಮತ್ತೆ ಶುರುವಾಯಿತು.
ಅಂದರೆ ನೀವು ಯೇಸು ಸ್ವಾಮಿ ನಿಮ್ಮ ಸ್ವರವನ್ನು ಕೇಳಿದ್ರು ಸಹ ನಿಮಗೆ ಕರೆಕ್ಟಾದ ಗೈಡೆನ್ಸ್ ಮಾಡದ ನಿಮಿತ್ತ ಪುನಃ ನೀವು ಆ ಲೋಕದ ಹೌದು, ಆ 2 ವರ್ಷ ಬಂದು ಅದು ನನಗೆ ಮತ್ತೆ ಒಂದು ಬ್ರೇಕ್ ಸಿಕ್ತು. ಬ್ರೇಕ್ ಅಂದರೆ ಮತ್ತೆ ನನ್ನ ಹಳೆ ಜೀವಿತಕ್ಕೆ ನಾನು ಹೋಗೋಕ್ಕೆ. ಓಕೆ ಪಾಸ್ಟೇ, ಆ ದಿವಸಗಳಲ್ಲಿ ನಿಮ್ಮದು ಎಜುಕೇಷನ್ ಎಲ್ಲ ನೀವು ಕಂಪ್ಲೀಟ್ ಮಾಡಿದ್ದೀರಾ? ಇಲ್ಲ ಆವಾಗ ಬಂದು ಎಜುಕೇಷನ್ ಮಾಡ್ತಾ ಇದ್ದೆ ನಾನು. ಓಕೆ, ಎಜುಕೇಷನ್ ಮಾಡೋ ಟೈಮಲ್ಲಿ ನಿಮಗೆ ದೇವರಿಗೆ ಮಾತಾಡಿ ಆ ರೀತಿ ಆದಾಗ ಮತ್ತೆ ನಮ್ಮ ಫ್ರೆಂಡ್ಸ್ ಜೊತೆಗೆ ಸೇರಿಕೊಂಡು ಮತ್ತೆ ಅದೇ ರಾಗ ಅದೇ ಹಾಡು ಅನ್ನೋ ರೀತಿಯಲ್ಲಿ ಅದೇ ಕೆಲಸಗಳಲ್ಲಿ ನಾವು ತೊಡಗಿಸ್ಕೊಂಡೆ. ಓಕೆ, ದೇವ್ರ ಹುಡುಗಿ ಬಂದ್ರೂ ತೊಡಗಿಸ್ಕೊಂಡು ಅದನ್ನು ಮತ್ತೆ ನನ್ನ ಅದೇ ಲೈಫ್ ಸ್ಟೈಲಲ್ಲಿ ಮಾಡ್ತಾಯಿದ್ದೆ. ಆದರೆ ಒಂದು ಕಾರ್ಯ ಏನಿತ್ತಂದರೆ ಸಮಯ ಸಿಕ್ಕಾಗ ಚರ್ಚ್ಗೆ ಹೋಗೋದು, ಸಮಯ ಸಿಕ್ಕಾಗ ಯಾರಿಗಾದ್ರು ದೇವ್ರ ಬಗ್ಗೆ ಹೇಳೋದು, ಅದು ಬಂದು ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಒಂದು ಚೇಂಜ್ ಸಿಕ್ತು ನನಗೆ. ಆ ಒಂದು ದಿವಸ ಸ್ವಲ್ಪ ಚೇಂಜ್ ಅಂದರೆ ದೇವರು ಪ್ರಾಣ ಕೊಟ್ಟರು, ಕಾಪಾಡಿದ್ದಾರೆ. ನಾವು ಇನ್ಮೇಲೆ ಆದರೆ ಜೀವಿಸಬಾರ್ದು, ಅದು ಜೀವಿಸ್ತಾ ಇದ್ದೆ. ಬಿಡ್ಲಿಕ್ಕೆ ಮನಸ್ಸು ಬಂದಿರಲಿಲ್ಲ. ಓಕೆ ಅಷ್ಟೇ, ಹೀಗೆ ನಿಮ್ಮ ಜೀವಿತ ಇತ್ತು. ಈಗ ನಾನು ಹೇಳ್ತೇನೆ, ಒಂದು 2 ದೋಣಿಯಲ್ಲಿ ಕಾಲಿಟ್ಟ ಹಾಗೆ ಆ ದಿವಸಗಳಲ್ಲಿ. ಹೌದೌದು. ಅಂದರೆ ಈಚೆಯಿಂದ ಸ್ವಲ್ಪ ಏನೋ ಯೇಸು ಸ್ವಾಮಿ ಬಗ್ಗೆ, ಯೇಸು ಸ್ವಾಮಿ ನನಗೆ ಪ್ರಾಣ ಕೊಟ್ಟಂತ ಈ ಥರ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಈ ರೀತಿಯಲ್ಲಿ ಲೋಕದ ಸಂಗತಿಗಳಲ್ಲಿ, ಆಸೆಗಳಲ್ಲಿ ಇವಾಗ ನನಗೊಂದು ವಾಕ್ಯ ನೆನಪು ಬರ್ತದೆ, ಈ 2 ಯಜಮಾನನಿಗೆ ಕೆಲಸ ಮಾಡ್ಲಿಕ್ಕೆ ಅಸಾಧ್ಯ ಅಂತ. ಆವಾಗ ನನಗೆ ಗೊತ್ತಿರಲಿಲ್ಲ ಅದು. 2 ಕಡೆ ಅದಕ್ಕೆ ತುಂಬಾ ಕಷ್ಟವಾಗಿತ್ತು ಅದು. ಕಾಲಕ್ರಮ ಹಂಗೆ ಹೋಗ್ತಾ ನನ್ನ ಜೀವಿತದಲ್ಲಿ ಮಾರ್ಪಾಡು ಬರೋಕ್ಕೆ ದೇವರು ಮತ್ತೆ ಅವಕಾಶಗಳನ್ನು ದೇವರು ಕಲ್ಪಿಸಿಕೊಟ್ರು. ದೇವರೇ ಕಾರ್ಯ ಮಾಡಿ ಕಲ್ಪಿಸಿಕೊಟ್ಟು ಒಂದು ಸಹೋದರ ಮುಖಾಂತರವಾಗಿ ನನ್ನ ಒಂದು ಚರ್ಚಿಗೆ ಕರ್ಕೊಂಡು ಹೋದರು. ಓಕೆ, ಹೇಗೆ ಅದು ನಿಮಗೆ ಸಂಧಿಸಿದ್ರು? ನಾವು ಬಂದು ನಮ್ಮದು ಮಾತೃಭಾಷೆ ನಾವೆಲ್ಲನೂ ತೆಲುಗು ಅವರಾಗಿದ್ದೀವಿ. ಬ್ರದರನ್ ಚರ್ಚಲ್ಲಿ ನಮ್ಮ ಡ್ಯಾಡಿ ಎಲ್ಲ ಇದ್ದಿದ್ದು, ನಮ್ಮ ಫ್ಯಾಮ್ಲೀಸ್ ಎಲ್ಲ ಇದ್ದಿದ್ದು. ಅಲ್ಲಿ ಹೋಗೋದಿಲ್ಲ ಅಂದರೆ ಇಲ್ಲ, ಆ ರೀತಿ ಹೋಗ್ತಾ ಇರುವಾಗ ಒಂದಿನ ಬಂದು 93 ಡಿಸೆಂಬರಲ್ಲಿ ಒಬ್ಬರು ಬಂದು ಒಂದು ಇಯರ್ ಎಂಡಿಂಗ್ ಫಾಸ್ಟಿಂಗ್ ಪ್ರೇಯರ್ಸ್ನ, ಅದು ನಮ್ಮ ಚರ್ಚ್ ಅದೆಲ್ಲ ಏನಿರಲಿಲ್ಲ. ಟ್ಯಾಮಿಲ್ ಪೆಂಟಿಕೋಸ್ಟಲ್ ಚರ್ಚಸ್ಗಳಲ್ಲಿ ಇದೆಲ್ಲ ತುಂಬ ಜಾಸ್ತಿ ಇರುತ್ತೆ, ಪ್ರೇಯರ್ಸು, ಫಾಸ್ಟಿಂಗ್ಸು. ಆ ಕಾಲದಲ್ಲಿ ಒಬ್ಬ ಸಹೋದರಿ ನನ್ನನ್ನು ಚರ್ಚಿಗೆ ಬನ್ನಿ ಅಂತ ಕರ್ಕೊಂಡು ಹೋದರು. ಅಲ್ಲಿ ಹೋದಾಗ ಒಳಗಡೆ ಹೋದ್ರೆ ಪೆಂಟಕೋಸ್ಟ್ ಚರ್ಚ್ ಅಂದ ತಕ್ಷಣ ಸೌಂಡ್ ಜಾಸ್ತಿ ಇರುತ್ತೆ, ಅನ್ಯ ಭಾಷೆಯಲ್ಲಿ ಮಾತನಾಡೋದು ತುಂಬ ಸೌಂಡಾಗಿ. ಅವಾಗ ನಾನು ಹೇಳಿದೆ, ಅಮ್ಮ ಇದು ಬಂದು ನಮಗೂ ಸೇರಿದ ಚರ್ಚಲ್ಲಿ ಅದು ದೇವರ ವಾಕ್ಯ, ದೇವರು ಬಂದು ಸಮಾಧಾನದ ಕರ್ತ, ಆತನ ಬಂದು ಗೊಂದಲದ ದೇವರಲ್ಲ. ಈ ರೀತಿ ಎಲ್ಲ ನಾನು ಒಳಗಡೆ ಬರೋದು, ನಾನು ಹೊರಗಡೆ ಕೂತ್ಕೊಂಡಿದ್ದೀನಿ, ಸೈಕಲಲ್ಲೇ ಇಟ್ಬಿಟ್ಟು ಸೈಕಲ್ ಮೇಲೆ ಕುಳಿತುಕೊಂಡಿದ್ದೀನಿ. ಸರ್ವಿಸ್ ನಡೀತಾದ್ರೆ ಆ ಸರ್ವಿಸ್ ನಡೀತಾರೋ ನಾನು ಬೇಕಾಗಿರೋ ಎಲ್ಲ ಚರ್ಚಲ್ಲಿ ನಾನು ಎದ್ದು ಓಡೋಗೋನು. ಆ ದಿನ ಏನಾಯ್ತಂದರೆ, ಆ ಸೈಕಲ್ ಮೇಲೆ ಕೂತ್ಕೊಂಡು 3 ಗಂಟೆ ಕಾಲ ಸೈಕಲ್ ಮೇಲೆ ಇದ್ದು ಫುಲ್ ಎಂಟೈರ್ ಸರ್ವಿಸ್ ನಾನು ಕೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನಿಮಗೆ ಇದು ನೆನಪು ಶಕ್ತಿ ಬಂದ ಮೇಲೆ, ಅಥವಾ ಜ್ಞಾನ, ಒಂದು ತಿಳುವಳಿಕೆ ಬಂದ ಮೇಲೆ ಫಸ್ಟ್ ಟೈಮ್ 3 ಗಂಟೆ ಕೂತ್ಕೊಂಡು ಆ ವಾಕ್ಯನೆಲ್ಲ ತಮಿಳಲ್ಲಿ ಪ್ರಸಂಗ ಮಾಡ್ತಾಯಿದ್ದಾರೆ. ಅದನ್ನು ಕೇಳಿಕೊಂಡು ನಾನು ಅಲ್ಲೇ ಇದ್ದೀನಿ. ನನ್ನ ಮನಸ್ಸಲ್ಲಿ ನೆನೆಸಿಲ್ಲ ನಾನು ಎದ್ದು ಹೋಗಬೇಕು ಅಂತ. ಅಲ್ಲೇ ಬಿಸಿಲಲ್ಲಿ ಅಲ್ಲೇ ಕೂತ್ಕೊಂಡು ದೇವ್ರ ವಾಕ್ಯನ ಕೇಳಿ ಎಲ್ಲರೂ ಪ್ರಾರ್ಥನೆ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಪಾಸ್ಟ್ನ ಪರಿಚಯ ಮಾಡಿಸ್ಬೇಕಾಗಿ ನನ್ನನ್ನು ಹೊರಗಡೆ ಬಂದರು. ನೋಡಿ, ಅಲ್ಲಿನೂ ದೇವರಾಗಿ ನಾನು ನೋಡ್ಕೊಂಡು ಬಂದರು. ಖಂಡಿತ ಬಂದು ಹೇಳಿದ್ರು, ಯಾಕಪ್ಪ ನೀನು ಒಳಗೆ ಬಂದಿಲ್ಲ, ನೀವು ಹೊರಗೆ ಯಾಕೆ ಕೂತ್ಕೊಂಡೆ? ಇಲ್ಲಲ್ಲ, ನನಗೆ ಏನೋ ಎಲ್ಲೋ ಹೋಗ್ಬೇಕಾಗಿತ್ತು, ಇಲ್ಲೇ ಇದ್ಬಿಟ್ಟೆ ನಾನು. ಯಾಕಂದರೆ ನನ್ನನ್ನು ತೋರಿಸ್ಕೊಳ್ಬಾರ್ದು, ನಾನು ತುಂಬ ಒಳ್ಳೆಯವನಂತ ತೋರಿಸ್ಕೊಳ್ಬೇಕಲ್ಲ, ಆ ರೀತಿ ಅಂತ ತಿಳ್ಕೊಂಡು ನಾನು ಅಲ್ಲೇ ಅವರು ಪಾಸ್ಟ್ ಹೇಳಿದ್ರು, ಸರಿ ಇವತ್ತಾದರೂ ಮಿಸ್ ಮಾಡಿದೆ, ನಾಳೆ ಏನು ನಿನ್ನ ಪ್ರೋಗ್ರಾಮ್? ನನ್ನ ಪಾಸ್ಟ್ರ್ ಯಾವಾಗ ನಾಳೆ ಏನು ಪ್ರೋಗ್ರಾಮ್ ಅಂದ ತಕ್ಷಣ ನನಗೆ ಮೈಂಡಿಗೆ ಬಂದದ್ದು ಸಿನಿಮಾ ಥಿಯೇಟ್ರು ಮಾರ್ನಿಂಗ್ ಶೋ, ಯಾವ ಫಿಲಮ್ ಹೋಗಬೇಕು ಅದೇ ನನಗೆ ಯೋಚನೆ ಬಂದು. ನಾನು ಹೇಳಿದೆ, ಸ್ವಲ್ಪ ಈಗ ಯೋಚನೆ ಮಾಡಿದೆ. ಫಸ್ಟ್ ನಾಳೆ ನಮ್ಮ ಚರ್ಚಿದೆ, ನಾನು ನನ್ನ ಸಭೆಗೆ ಹೋಗಬೇಕು, ನಾನು ಇಲ್ಲಿ ಬರೋಕ್ಕಾಗಲ್ಲ. ಅದು ಮನಸ್ಸಲ್ಲಿ ಇದ್ದಿದ್ದು ಒಂದು, ಬಾಯಲ್ಲಿ ಬಂದದ್ದು ಬೇರೆ. ಮನಸ್ಸಲ್ಲಿ ಇದ್ದಿದ್ದೆಲ್ಲ ಬಂದು ಥಿಯೇಟ್ರು. ಆ ದಿವಸಗಳು ಪಿಕ್ಚರ್ಗೆ ನೀವು ತುಂಬ ಹೋಗ್ತಿದ್ದೀರಾ? ಪಿಕ್ಚರ್ಗಾಗಿ ಏನಾದ್ರು ಬೇಕಾದ್ರೆ ಮಾಡೋ ಅಂಥ ಹುಡುಗನಾಗಿದ್ದೆ ನಾನು. ಸಿನಿಮಾ ನೋಡೋದಕ್ಕಾಗಿ ಕೆಲವೊಂದು ಸಲ ಕಳ್ತಾನಂದರೆ ಮನೇಲಿರೋ ದುಡ್ಡು ತೊಗೊಳ್ಳೋದು. ಅಕ್ಕ ಅವ್ರ ಟೇಬಲ್ ರೆಡಿ ಆಗೋರು, ಅಕ್ಕ ಸಾರಿ ಇದೆಲ್ಲ ಹೇಳ್ತಾ ಇದ್ದೀನಿ, ಟೇಬಲ್ ಮೇಲೆ ದುಡ್ಡು ಇಟ್ಟಿರ್ತಾರೆ, ತೊಗೊಂಡೋಗ್ಬಿಡ್ತೀನಿ. ಬ್ಯಾಗಲ್ಲಿ ದುಡ್ಡಿದ್ರೆ ತೆಗೆದು ಬಿಡ್ತೀನಿ.
ಅದಿತ್ತು ಮನೆಯೊಳಗೆ ಇದ್ದದೆಲ್ಲ ಕದೀತಿದ್ದೆ. ಮನೆಯದಲ್ಲೇ, ಹೊರಗೆ ಯಾವುದು ಮಾಡಿಲ್ಲ. ಹೊರಗಡೆ ಮಾಡಿದ್ದಂದರೆ ಸ್ಕೂಲ್ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಹೇಳ್ಕೊಟ್ರು ಅದನ್ನು. ಪಾರ್ಕಿಂಗಲ್ಲಿರೋ ಸ್ಕೂಲ್ ಸೈಕಲ್ ಬೆಲ್ಸ್ ಎಲ್ಲ ಇದೆಯಲ್ಲ, ಬೆಲ್ ಹೊಡಿತಲ್ಲ, ಆ ಬೆಲ್ಸ್ನೆಲ್ಲ ತೆಗೆದುಬಿಟ್ಟು ಮಾಡಿದ್ರೆ ನಮ್ಗೆ ಸಿನಿಮಾಗೆ ಟಿಕೆಟ್ ಸಿಗುತ್ತೆ. ಅದು ಒಂದು ಸಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಮಾಡಿದ. ಆ ರೀತಿ ಒಂದು ತುಂಟತನ ಸ್ವಲ್ಪ ಜಾಸ್ತಿ ಇತ್ತು ಅದು. ಸೊ ಆ ರೀತಿ ಸಿನಿಮಾಗೆ ಹೋಗ್ಬೇಕಂತ ನನಗೆ ನೆನೆಸ್ಕೊಂಡು ನಮ್ಮ ಪಾಸ್ಟ್ಗೆ ನಮ್ಮ ಪಾಸ್ಟನ್ನ ಅವರೇ ನನಗೆ ದೀಕ್ಷಾ ಸ್ನಾನ ಕೊಟ್ಟಿದ್ದವರಾಗಿ ಮಾರ್ಪಟ್ರು. ಆವಾಗ ನಾನು ಹೇಳಿದೆ, ನಾಳೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದಕ್ಕೆ ಅವ್ರು ಪರವಾಗಿಲ್ಲ, ನೀನು ಬೆಳಗ್ಗೆ ಬರಬೇಡ, ಸಂಜೆ ಸರ್ವಿಸ್ ಇದೆ, ನೀನು ಸಂಜೆ ಬಾ ನೀನು ಅಂತೇಳಿ. ನನಗೆ ಗೊತ್ತಿರಲಿಲ್ಲ ಸಂಜೆ ಎಲ್ಲ ಅಲ್ಲಿ ಸರ್ವಿಸ್ ಆರಾಧನೆ ನಡೆಯುತ್ತೆ ನನಗೆ ಗೊತ್ತಿಲ್ಲದೆ ಮಾರ್ನಿಂಗ್ ತಪ್ಪಿಸ್ಕೊಂಡ್ರೆ ಇನ್ನು ಮತ್ತೆ ಇನ್ನೊಂದು ವಾರದಲ್ಲದೆ ನಾನು ನೋಡೋದು. ಯಾಕಂದ್ರೆ ನಮ್ಮ ಸಭೆಗಳೆಲ್ಲ ಅದೇ ಥರನೇ, ಸಂಡೇ ಮುಗೀತಂದರೆ ಮುಗಿದೋಯ್ತು. ಅವಾಗ ನಾನು ಹೇಳಿದೆ, ಇನ್ನೇನು ಮಾಡೋದು ಸಂಜೆ, ಸರಿ ಬೆಳಗ್ಗೆ ಸಿನಿಮಾಗೆ ಹೋಗ್ಬಿಟ್ಟು ಸಂಜೆ ಬರೋಣ ಅಂಥೇಳಿ, ಸರಿ ಪಾಸ್ಟ್ ನಾನು ಸಂಜೆ ಬರ್ತೀನಿ ಅಂತ ಮಾತು ಕೊಟ್ಟು ಬಂದುಬಿಟ್ಟೆ. ಮಾತು ಕೊಟ್ಟು ಬಂದಮೇಲೆ ಸಂಡೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಟಿಫನ್ ಮಾಡಿಕೊಂಡು ದುಡ್ಡೆಲ್ಲ ರೆಡಿ ಮಾಡಿಕೊಂಡೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು. ನಮ್ಮ ತಾಯಿಗೆ ಹೇಳಿದೆ, ಅಮ್ಮ ನಾನು ಚರ್ಚಿಗೆ ಹೋಗ್ತಾಯಿದ್ದೀನಿ ಅಂಥೇಳಿ, ಯಾಕೆಂದ್ರೆ ಬೆಳಗ್ಗೆನೇ ಎಲ್ಲರೂ ಹೋಗ್ಬಿಡ್ತಾರೆ, ಹೋಗ್ತಾಯಿದ್ದೀನಿ ಅಂಥೇಳಿ ನಾನು ಹೊರಗಡೆ ಬಂದು ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಹೋದೆ. ಆ ದಿನದಲ್ಲಿ ದೇವರು ಮಾಡಿದಂಥ ಕ್ರಿಯೆ, ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಯಾರು ನನ್ನ ಜೊತೆ ಕರ್ಕೊಂಡೋಗಿ ಸಿನಿಮಾಗೆ ಹೋಗ್ತಾನೆ ಅವ್ರಿಗೆಲ್ಲ ಫಸ್ಟ್ ಒಬ್ಬ ಫ್ರೆಂಡ್ ಮನೆಗೆ ಹೋದರೆ ಒಳಗಡೆನೇ ವಾಯ್ಸ್ ಬರ್ತಾಯಿದ್ದಾರೆ ಅವ್ರ ತಾಯಿ, ಅವನಿಲ್ಲ ಅವನು ಎಲ್ಲ ಹೋಗಿದ್ದಾನೆ, ಹೋಗಪ್ಪ ನೀನು ಅಂತೇಳಿ ಹೇಳಿದ್ರು. ಒಂದು ರಿಜೆಕ್ಟ್. ಎರಡನೇದವನ್ನ ಸಿಕ್ಕದ, ಅವನೆಲ್ಲ ಇವತ್ತು ನನಗೆ ಆಗಲ್ಲಕ್ಕನೋ, ಬೇರೆ ಟೈಮ್ ನನ್ನ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಅವನು ಹೋಗ್ಬಿಟ್ಟ. ಎಲ್ಲರೂ ಒಂದು 5-6-7 ಮನೆಗೆ ನಾನು ಹೋಗಿ ನನ್ನ ಫ್ರೆಂಡ್ಸ್ನ ಕರಿತೇನೆ, ಬನ್ನಿ ಸಿನಿಮಾಗೆ ಹೋಗೋಣ, ಫಿಲಮ್ಗೆ ಹೋಗೋಣ, ನಾನೇ ದುಡ್ಡು ಕೊಡ್ತೀನಿ, ನಾನೇ ಟಿಕೆಟ್ ಇಸ್ಕೊಡ್ತೀನಿ. ನನ್ನೊಂದು ಹವ್ಯಾಸ ಏನಂದರೆ ಸಿನಿಮಾಗೆ ಟಿಕೆಟ್ ಕೊಡೋದು ಮಾತ್ರ ಇಲ್ಲದೆ ತಿಂಡಿ ಥಿಯೇಟ್ರಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ಎಲ್ಲ ನಾನೇ ಕೊಡ್ತಾಯಿದ್ದೆ. ಅದೆಲ್ಲ ಏನಂದರೆ ಮನೆಯಲ್ಲಿ ಸುಲಿಗೆ ಮಾಡಿದ್ದ ಹಣದಲ್ಲಿ. ಸೊ ಅದು ನಮ್ಮ ಫ್ರೆಂಡ್ಸಿಗೆ ಏನಂದರೆ ಫ್ರೀ ಸಿನಿಮಾ, ಫ್ರೀ ಊಟ, ಎಲ್ಲರೂ ಬರ್ತಾರಲ್ಲ. ಸೊ ಸಡನ್ನಾಗಿ ನನಗೊಂದು ವಾಕ್ಯ ಜ್ಞಾಪಕ ಬಂತಂದರೆ, ಕಿರಿಯ ಮಗ ಯಾವ ರೀತಿ ತಂದೆ ಆಶೀರ್ವಾದ ತೊಗೊಂಡೋಗಿ ಇದು ಮಾಡೋದು, ಆ ರೀತಿ ನಾನು ಮನೇಲಿ ಇದೆಲ್ಲ ತೊಗೊಂಡೋಗೋದು, ಹೊರಗಡೆ ಖರ್ಚು ಮಾಡ್ಕೊಳ್ಳೋದು. ಆವತ್ತು ಎಲ್ಲ ನೋಡಿದ್ರೆ ಇನ್ನು ಥಿಯೇಟ್ರ್ ಟೈಮ್ ಮುಗೀತಾ ಇದೆ, ಯಾರೂ ಬಂದಿಲ್ಲ. ನಾನು ತುಂಬಾ ಬೇಸರ ಆಗಿಬಿಟ್ಟೆ, ಏನು ಇವತ್ತು ಏನಾಗಿಲ್ವಲ್ಲ, ಟೈಮ್ ಮುಗಿದೋಯ್ತು, ಸಿನಿಮಾ ರನ್ ಶುರು ಆಗಿತ್ತು, ನಾನು ಟಿಕೆಟನ್ನು ಇಸ್ಕೊಂಡಿಲ್ಲ. ಒಂಥರ ಮನಸ್ಸಲ್ಲಿ ದುಃಖ, ಏನೋ ಒಂದು ಆಗ್ತಾಯಿದೆ ಮನಸ್ಸಲ್ಲಿ ಯಾರೋ ಬಂದು ನನ್ನನ್ನು ಕಂಟ್ರೋಲ್ ಮಾಡಿ ಹೇಳ್ತಾ ಇದ್ದಾರೆ, ನೀನು ಬಂದುಬಿಡು, ನೀನು ಹೋಗ್ಬೇಡ ಬಂದುಬಿಡು, ನೀನು ಹೋಗ್ಬೇಡ ಬಂದುಬಿಡು, ಆ ರೀತಿ ಶಬ್ದ ಕೆಲಸ. ಸರಿ ಒಂದು ಹತ್ರ ಒಂದು 4 ಕಿಲೋಮೀಟ್ರ್ ನಡಿಬೇಕು ನಮ್ಮ ಮನೆಗೆ. ಸೊ ಆ ಟೈಮ್ಗಳಲ್ಲಿ ನಡ್ಕೊಂಡು ಮೆತ್ತಗೆ ಮನೆಗೆ ಹೋಗಿ ಊಟ ಮಾಡಿಲ್ಲ, ಮಲಗಿಬಿಟ್ಟೆ. ಮಲಗಿದಾಗ ನನಗೆ ಗೊತ್ತಿಲ್ಲ ಕಣ್ಣೀರು ಬರ್ತಾಯಿದೆ. ಯಾಕೆ? ಅವಾಗ ನಾನು ಪಾಸ್ಟ್ರಿಗೆ ಹೇಳಿದ ಮಾತು ನನಗೆ ನೆನಪು ಬಂತು. ನಾನು ಪಾಸ್ಟ್ರಿಗೆ ಹೇಳಿದೆ, ಅವರು ದೇವ್ರ ಸೇವಕರಲ್ವಾ, ಅವ್ರು ನಾನು ಮಾತು ಕೊಟ್ಟಿದ್ದು ನಾನು ಮಾಡಿಲ್ಲ, ತಪ್ಪು ಹೇಳಿದೆ ನಾನು. ಆವಾಗ ನನಗೆ ಅನ್ನಿಸ್ತಾ ಇದೆ ದೇವರ ಸಾನ್ನಿಧ್ಯ ಎಷ್ಟು ಪ್ರಾಮುಖ್ಯವಾದದ್ದು, ದೇವರ ಆಳೆ ಎಷ್ಟು ಮುಖ್ಯವಾದದ್ದು. ನಾನು ಹೇಳಿದೆ, ನಾನು ಆಲಯಕ್ಕೆ ಹೋಗ್ತಾಯಿದ್ದೀನಿ, ನಾನು ಆರಾಧನೆಗೆ ಹೋಗ್ತಾಯಿದ್ದೀನಿ ಅಂತೇಳಿ ನಾನು ಇಲ್ಲಿ ಬಂದಿದ್ದೆ. ಆವಾಗ ನನ್ನ ಮನಸ್ಸಲ್ಲಿ ಯೋಚನೆಗಳು ಬರ್ತಾಯಿದೆ. ಆವಾಗ ನಾನು ಡಿಸೈಡ್ ಮಾಡಿದೆ, ಸರಿ ಸಂಜೆ ನಾವು ಚರ್ಚ್ಗೆ ಹೋಗೋಣ, ಸಂಜೆ ಚರ್ಚ್ಗೆ ಹೋಗೋಣ ಅಂಥೇಳಿ 94ನೇ ಇಸ್ವಿ ಜನವರಿ ಆದ ನಂತರ ಸಂಜೆ ಹೋಗೋಣ ಅಂಥೇಳಿ ಚರ್ಚ್ಗೆ ಹೋಗಿ ನಾನು ಹೋಗಿ ಸೇರಿದ್ದು. ಆ ದಿನದಿಂದ ಈ ದಿನವರೆಗೂ ದೇವರ ಕೃಪೆಯಿಂದ 25 ವರ್ಷ ಅಂತ ತಿಳ್ಕೊಂಡು ಹತ್ರ 4 ವರ್ಷ ದೇವರಲ್ಲಿ ಇರೋದಕ್ಕೆ ದೇವ್ರ ಸಹಾಯ ಮಾಡ್ಕೊಂಡು. ಅಲ್ಲಿ ನೀವು ಯೇಸು ಸ್ವಾಮಿಯನ್ನು ಕಂಡುಕೊಂಡು, ಅಥವಾ ನೀವು ಹೇಳಿದಾಗೆ ಯೇಸು ಸ್ವಾಮಿ ನಿಮ್ಮನ್ನು ಹುಡುಕಿ ಬಂದು ಹೌದೌದು ನಿಮ್ಮನ್ನು ರಕ್ಷಿಸಿದ, ಆರಿಸಿಕೊಂಡು, ಆ ರೀತಿ ನನ್ನ ಒಂದು ಜೀವಿತದಲ್ಲಿ ಅಲ್ಲಿ ಪರಿವರ್ತನೆ ಆಯಿತು. ಆವಾಗಿಂದ ನಾನು ಏನು ಮಾಡಿದೆ, ಯಾವುದೇ ಕಾರಣಕ್ಕೂ ಬೇರೆ ಎಲ್ಲಿ ನಾನು ಹೋಗೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ.
ನನ್ನ ಸ್ಟಡೀಸ್ ಆಯಿತು, ಚರ್ಚ್ ಆಯಿತು. ಸ್ಟಡೀಸು ಚರ್ಚ್ ಮನೆಯೆಲ್ಲ ಚೇಂಜಸ್ನ ನೋಡೋಕ್ಕೆ ಶುರು ಮಾಡಿದ್ರು. ಇವನಲ್ಲಿ ಏನೋ ಬದಲಾವಣೆ ಆಗ್ತಾಯಿದೆ, ಏನಿದು. ಆವಾಗ ತುಂಬಾ ಸಾಧು ಮನುಷ್ಯನಾಗಿ ಕಾಣಿಸೋಕ್ಕೆ ದೇವ್ರ ಕೃಪೆ ಕೊಟ್ಟರು. ಕಾಲಕ್ರಮೇಣವಾಗಿ ಬರುವಾಗ ಅದು ಸೇವೆಗೆ ನನ್ನನ್ನು ದೇವ್ರನ್ನ ಕರ್ಕೊಂಡು ಬರೋಕ್ಕೆ ಕೃಪೆ ಮಾಡಿದ್ರು. ಅಷ್ಟೇ, ನೀವು 1994 ಇಸ್ವಿಯಲ್ಲಿ ಜನವರಿ ಆ ದಿವಸಗಳಲ್ಲಿ ನೀವು ಚರ್ಚಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮ ಜೀವಿತವೂ ಸಹ ಬದಲಾಯಿತು. ಸಿನಿಮಾ ನಿಮಗೆ ಬೇಡ ಅನ್ನಿಸಿತು. ಹೌದೌದು, ಅದು ಬಂದು ರೀಪ್ಲೇಸ್ಮೆಂಟ್ ನಾನು ಮಾಡಿಕೊಂಡೆ. ಓಕೆ, ಅದೆಲ್ಲದಕ್ಕೂ ದೇವರೊಂದು ಪ್ರಸನ್ನತೆ, ದೇವರೊಂದು ಕೃಪೆ, ದೇವರನ್ನ ಪ್ರೀತಿ ಮಾಡೋದಕ್ಕೆ ಹೆಚ್ಚಾದಾಗ ಇದೆಲ್ಲ ಬಂದು, ಅಂದರೆ ಅದು ಒಂದೇ ಸಲ ನನಗೆ ಆಗಿಲ್ಲ. ಓಕೆ, ಸ್ವಲ್ಪ ಹಂತವಾಗಿ ಆ ಕಾರಿಂದ ಹೊರಗಡೆ ಬರೋದಕ್ಕೆ ನನಗೆ ದೇವರು ಸಹಾಯ ಮಾಡಿದ್ರು. ಓಕೆ, ನಿಮ್ಮ ಈ ಬದಲಾವಣೆ ಈಗ ಪ್ರಾರ್ಥನೆಗೆ ಹೋದ ಕೂಡಲೇ ನಿಮಗೆ ವಾಕ್ಯ ಸಿಕ್ಕಿ ನಿಮ್ಮನ್ನು ಬದಲಾಯಿಸಿತು. ನಾನು ಹೇಳುವುದಾದರೆ ವಾಕ್ಯ ಯಾವಾಗಲೂ ನಮ್ಮನ್ನು ಬದಲಾಯಿಸ್ತದೆ. ಹೌದು, ಆ ವಾಕ್ಯ ನಿಮ್ಮನ್ನು ಬದಲಾಯಿಸಲಿಕ್ಕೆ ಪ್ರಾರಂಭಿಸಿದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಬದಲಾವಣೆಯನ್ನು ನಿಮ್ಮ ತಾಯಿಯಾಗಲಿ, ಅಣ್ಣಂದಿರಾಗಲಿ, ಅಕ್ಕಂದಿರಾಗಲಿ ಅದು ನೋಡಿದರು. ಈವನ್ ನಿಮ್ಮ ಫ್ರೆಂಡ್ಸ್ಗಳು ಈಗ ತಪ್ಪಾದ ಮಾರ್ಗದಲ್ಲಿರುವಾಗ ಅದಕ್ಕೆ ಎನ್ಕರೇಜ್ ಮಾಡ್ತಾರೆ. ಬಟ್ ಒಳ್ಳೆಯ ಮಾರ್ಗಕ್ಕೆ ಹೋದಾಗ, ಯೇಸು ಸ್ವಾಮಿಯ ಮಾರ್ಗಕ್ಕೆ ಹೋದಾಗ ಆವಾಗ ಪುನಃ ಇಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ದಿವಸಗಳು ನೀವು ಹೇಗೆ ಫ್ರೆಂಡ್ಸ್ಗಳ ಮೇಲೆ ನೀವು ಜಯ ಹೊಂದಿದ್ದೀರಾ? ಫ್ರೆಂಡ್ಸ್ ಬಂದು ಆವಾಗಲೂ ನನ್ನ ಜೊತೆಗಿದ್ದರು. ಅವರು ಮಾಡ್ತಾಯಿದ್ರು, ನಾನು ಹೇಳೋಕ್ಕೆ ಧೈರ್ಯ ಇರಲಿಲ್ಲ. ಅವ್ರ ಜೊತೆಗೆ ಇರ್ತಾಯಿದ್ದೆ. ಓಕೆ, ಅವ್ರ ಜೊತೆಗೆ ಒಂದು ಸನ್ನಿವೇಶ ನನಗೆ ಇವಾಗಲೂ ನೆನಪಿದೆ. ಒಂದಿನ ಎಲ್ಲರೂ ಸೇರಿ ಬಾರ್ಗೆ ಕರ್ಕೊಂಡೋದ್ರು. ನನ್ನ ರಕ್ಷಣೆ ಹೊಂದಿದ ನಂತರನೂ ಬಾರ್ಗೆ ಕರ್ಕೊಂಡೋಗಿ ಎಲ್ಲರೂ ಕೂತ್ಕೊಂಡು ಕುಡಿತಾ ಇದ್ದಾರೆ. ಎಲ್ಲರಿಗೆ ಸರ್ವರ್ ಅವ್ರು ಬಂದು ಆರ್ಡ್ರ್ ತೊಗೊಂಡು ನನಗೆ ಅದು ಬೇಕು ಇದು ಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅವಾಗ ನನ್ನ ಟರ್ನ್ ಬಂದಾಗ, ನನ್ನ ಬದಿ ಬರುವಾಗ ನನಗೆ ಕೇಳಿದೆ, ನಿನಗೇನು ಬೇಕು ಅಂತ ಕೇಳಿದ್ರು. ನಾನು ಹಿಂಗೆ ಮುಖ ನೋಡಿ ನನಗೊಂದು ಗೋಲ್ಡ್ ಸ್ಪಾಟ್ ಮಾತ್ರ ಕೊಡು ಅಂತ ಹೇಳಿದೆ. ಗೋಲ್ಡ್ ಸ್ಪಾಟ್ ಅಂದರೆ ಆವಾಗಿದ್ದ ಸಾಫ್ಟ್ ಡ್ರಿಂಕ್ಸ್ ಅದು. ಅವರು ಆ ಮನುಷ್ಯನ ನೋಡಿಬಿಟ್ಟು ನನ್ನ ಹಿಂಗೆ ನೋಡ್ತಾ ಇದ್ದಾರೆ. ನಿನಗೇನು ಹುಚ್ಚ, ನೀನು ಈ ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕೆ ನೀನು ಬಾರಲ್ಗೋಡೆ ಬಂದಿದ್ಯಾ? ಅದೇ ಮಾತು ನನಗೆ ಅವ್ರಿಗೆ ಕೇಳಿದ್ದು. ನಾನು ಹೇಳಿದೆ, ಏನಿಲ್ಲ, ನೀನು ಗೋಲ್ಡ್ ಸ್ಪಾಟ್ ತೊಗೊಂಡು ನಂಗೆ ಅದು ಅಷ್ಟೇ ಸಾಕು ಅಂತ. ಎಲ್ಲರೂ ಕುಡಿತಾರೆ, ನಾನು ಗೋಲ್ಡ್ ಸ್ಪಾಟ್ ಆವಾಗ ಅವ್ರು ಬಂದು ಹೇಳಿದ್ರು, ತಮ್ಮ ನಿನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ನೀನು ಒಳಗಡೆ ಕೂತ್ಕೊಂಡು ಗೋಲ್ಡ್ ಸ್ಪಾಟೇ ಕುಡಿದ್ರೂ, ನೀರೇ ಕುಡಿದ್ರೂ, ಹೊರಗಡೆ ಹೋಗೋವಾಗ ನೀನು ಕುಡ್ಕಂತಲೇ ಹೇಳೋದು, ದಯವಿಟ್ಟು ಇನ್ಮೇಲೆ ಇಲ್ಲಿ ಬರಬೇಡ ಅಂತ ಹೇಳಿದ್ರು. ಆವತ್ತು ಲಾಸ್ಟ್ ಅಲ್ಲಿ ಆ ರೀತಿ ಜಾಗಕ್ಕೆ ಹೋಗಿ ಇವರು ಹೇಳಿದ್ದು, ನಿಮ್ಮ ವೆಯ್ಟರ್ ಹೇಳಿದ್ದು ಮಾತು. ಓಕೆ, ಸೊ ಆ ರೀತಿ ಇರುವಾಗ ಒಂದು ಕಡೆಯಿಂದ ಬಂದು ಸೈತಾನ್ ತುಂಬಾ ಹೋರಾಟ ತರ್ತಾಯಿದ್ರು. ಯಾವ ರೀತಿ ಆದರೂ ನನ್ನನ್ನು ಬೀಳಿಸ್ಬೇಕು, ಯಾವ ರೀತಿ ಆದರೂ ನನ್ನನ್ನು ಮತ್ತೆ ಅವನ ಕಡೆ ಸೇರಿಸ್ಕೊಳ್ಬೇಕು. ಯಾಕಂದರೆ ಇದು 2 ಟೀಮ್ ಥರ ಇದು. ಈ ಟೀಮಿಂದ ಆ ಟೀಮ್ ಹೋಗೋಕ್ಕೆ ಯಾವಾಗಲೂ ಬಿಡೋದಿಲ್ಲ. ಸೊ ಕ್ರಿಕೆಟಲ್ಲೂ ಸಹ ಇವಾಗ ಯಾರು ಒಂದು ಟೀಮ್ ಬಗ್ಗೆ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಆಗಿಬಿಡ್ತಾರಲ್ಲ, ಅದೇ ರೀತಿಯೂ ಸೈತಾನನ ಒಂದು ಟೀಮ್ಗೂ ಕ್ರಿಸ್ತನ ಟೀಮ್ಗೆ ಯಾವಾಗಲೂ ಯುದ್ಧ ಇದ್ದೇ ಇರುತ್ತೆ. ಆ ದಿನಗಳಲ್ಲಿ ತುಂಬಾ ಪ್ರಯತ್ನ ಪಟ್ಟರು. ಆವಾಗ ಸ್ವಲ್ಪ ದಿನಗಳಾದಮೇಲೆ ನಾನು ಸುವಾರ್ತೆನ ಸಾರೋದಕ್ಕೆ ಆರಂಭಿಸಿದೆ. ಓಕೆ, ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಗಿಸ್ತೇವೆ. ಇದನ್ನು ಮುಂದುವರಿಸಲಿಕ್ಕಿದ್ದೇವೆ ಇನ್ನೊಂದು ಸಂಚಿಕೆಯಲ್ಲಿ. ನೀವು ತಪ್ಪದೆ ವೀಕ್ಷಿಸಿ. ಆಶ್ರಯ TV ಅರ್ಪಿಸುವಂಥ ಈ ಸುವಾರ್ತಿಕ ಕಾರ್ಯಕ್ರಮ ಮಾತ್ರವಲ್ಲ, ಎಲ್ಲ ಪ್ರೋಗ್ರಾಮನ್ನು ವೀಕ್ಷಿಸಿ, ಆಶೀರ್ವಾದ ಹೊಂದಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.